ಈಶ್ವರ್ ಕುರಿತಾಗಿ ಯಾರೋ ಒಬ್ಬ ವ್ಯಕ್ತಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕೂ ಕೂಡ ಬರ್ತಿಲ್ಲ. ಚಿಕ್ಕಬಳ್ಳಾಪುರದ ಮರ್ಯಾದೆಯನ್ನ ನಾವು ಉಳಿಸ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿರ್ತದೆ. ತಿಂಗಳಿನಿಂದ ಈ ಶಾಸಕರು ಎಲ್ಲಿ ಕಾಣಿಸ್ಕೊಂಡಿಲ್ಲ. ಆ ಆರೋಪಗಳೆಲ್ಲ ನಿರಾಧಾರ, ಪಬ್ಲಿಸಿಟಿ ಆಗ್ಲಿಕ್ಕೆ ಮಾತಾಡ್ತಾರೆ. ಹಿಂದಿನಿಂದಲೂ ಕಾಂಗ್ರೆಸ್ ನ ಭದ್ರಕೋಟೆ ಅಂತ ಹೇಳಿದ್ರೆ ತಪ್ಪ. ನಾನು ತೀವ್ರವಾಗಿ ಖಂಡಿಸ್ತೀನಿ ಇದನ್ನ. ಚಪ್ಪಲಿ ಎಸೆದಂತವರು ಜೆಡಿಎಸ್ ಕಾರ್ಯಕರ್ತರಲ್ಲ. ಅವರು ಸೋಲಿಕೆ ಕೆ ಸುಧಾಕರ್ ಕಾರಣ ಅಂತ ಅನ್ಸುತ್ತೆ. ನಾವು ಅದನ್ನ ಜನರ ಮನಸ್ಸಿಗೆ ಮುಟ್ಟುವಲ್ಲಿ ನಾವು ಎಡವಿದ್ರಿಂದ ಹೆಂಗಾದ್ರೂ ಮಾಡಿ ಸುಧಾಕರ್ ಅವ್ರನ್ನ ಸೋಲಿಸಬೇಕು ಅಂತೇಳಿ ಸೋಲಿಸ್ತಾ ಇದ್ದಾರೆ. ತನ್ನ ಒಂದು ಹೋರಾಟವನ್ನ ಮಾಡಿ ಇವತ್ತು ಕನಕಪುರಕ್ಕೆ ಹೋಗ್ಬೇಕಾದಂತ ವೈದ್ಯ ಕಾಲೇಜನ್ನು ಕಳೆದ 4-5 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಕುರಿತಾಗಿ ಚರ್ಚೆ ಆಗುತ್ತೆ ಅನ್ನೋದಾದ್ರೆ ಯಾವ್ದು ಅಭಿವೃದ್ಧಿ ಕುರಿತಾಗಿ ಚರ್ಚೆ ಆಗೋದಿಲ್ಲ. ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನೋ ಒಂದು ಅವತ್ತಿಗೆ ಶ್ರೀಕೃಷ್ಣ ದೇವರಾಯ ಇದ್ರು. ಶ್ರೀಕೃಷ್ಣ ದೇವರಾಯ ಅವರ ಸಾಮಂತ ರಾಜನಾಗಿದ್ದಂತ ಯಾರಿಗೆ ಏನ್ ಗುಣ ಕೊಡಬೇಕು ಟೈಮ್ ಅಲ್ಲಿ ಎಲೆಕ್ಷನ್ ಬಂದಾಗ ಆ ಗುಣ ಕೊಡ್ತಕ್ಕಂತ ಇಲ್ಲಿನ ಕ್ಷೇತ್ರದ ಬುದ್ಧಿವಂತ ಮತದಾರರು ಖಂಡಿತವಾಗ್ಲೂ ಕೂಡ ಮಾಡ್ತಾರೆ. ನಮಸ್ತೆ ಕರ್ನಾಟಕ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಯಾರಾದ್ರೂ ಒಂದಿಷ್ಟು ರಾಜಕಾರಣಿಗಳ ಕುರಿತಾಗಿ ಅವ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಥವಾ ಮುಂಚೂಣಿಯಲ್ಲಿ ಇದಾರೆ ಅನ್ನೋದಾದ್ರೆ ಅದು ಚಿಕ್ಕಬಳ್ಳಾಪುರದ ಒಬ್ಬರು ಚಿಕ್ಕಬಳ್ಳಾಪುರದ ಶಾಸಕರು, ಇನ್ನೊಬ್ಬರು ಚಿಕ್ಕಬಳ್ಳಾಪುರದ ಸಂಸದರು. ಆ ಚಿಕ್ಕಬಳ್ಳಾಪುರದ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಕುರಿತಾಗಿ ಆಗಾಗ ಚರ್ಚೆ ಆಗ್ತಿರುತ್ತೆ. ಅವರ ಡೈಲಾಗ್ಗಳಾಗಿರ್ಲಿ, ಅವರ ಮಾತುಗಳಾಗಿರ್ಲಿ ಕೇವಲ ಚಿಕ್ಕಬಳ್ಳಾಪುರ ಜನತೆ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಜನ ಕೇಳ್ತಾ ಇರ್ತಾರೆ. ಇನ್ನೊಂದು ಚಿಕ್ಕಬಳ್ಳಾಪುರದ ಸಂಸದರು ಅಂತ ಬಂದಾಗ ಕೆ ಸುಧಾಕರ್ ಕೂಡ ಆಗಾಗ ಹಲವಾರು ವಿಚಾರಗಳಿಗೆ ಚರ್ಚೆ ಆಗ್ತಿರ್ತಾರೆ. ಸೊ ಅವರ ಸಾಧನೆಗಳ ಕುರಿತಾಗಿ, ಅವರ ರಾಜಕೀಯ ಹಿನ್ನೆಲೆ ಕುರಿತಾಗಿ ಅಥವಾ ಅವರ ನಡವಳಿಕೆ ಕುರಿತಾಗಿ ಪ್ರಮುಖವಾಗಿ ಆ ಎಲ್ಲ ವಿಷಯಗಳ ಕುರಿತಾಗಿ ಚರ್ಚೆಯನ್ನ ಮಾಡ್ಬೇಕು ಅಂತ ನಾನು ಇವತ್ತಿಗೆ ಬಂದಿದ್ದೇನೆ ಚಿಕ್ಕಬಳ್ಳಾಪುರಕ್ಕೆ. ಆದ್ರೆ ಒಂದಿಲ್ಲೇನು ನಾವು ಒಂದು ತಿಳಿಸ್ಬೇಕು ಅಂದ್ರೆ, ನಾನು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತೀನಿ ಅಂತ ಹೇಳಿದಾಗ ಬಿಜೆಪಿಯವರು ಕೂಡ ಒಪ್ಪಿಗೆ ಕೊಟ್ಟು ಬರ್ತಾರೆ, ಜೆಡಿಎಸ್ ಅವರು ಕೂಡ ಬರ್ತಾರೆ. ಆದ್ರೆ ಕಾಂಗ್ರೆಸ್ಸಿಗರು ಯಾಕೋ ಇವತ್ತಿಗೆ ಬಂದಿಲ್ಲ. ಅದ್ರ ಅರ್ಥ ನಾವ್ ಯಾವ ರೀತಿ ಬೇಕಾದ್ರೂ ಅನ್ಕೊಳ್ಬಹುದು. ಸಾರಿ ಟು ಸೇ ದಿಸ್. ಕಾರಣ ಏನು ಅಂದ್ರೆ, ನಾನು ಕಾಂಗ್ರೆಸ್ಸಿಗರಿಗೆ ಆಹ್ವಾನವನ್ನ ಕೊಟ್ಟಿದ್ದೆ, ಅವ್ರು ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಕಾರಣಾಂತರಗಳಿಂದ ಬರ್ಲಿಕ್ಕಾಗಿಲ್ಲ ಒಂದು. ಅಥವಾ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಆ ಪ್ರದೀಪ್ ಈಶ್ವರ್ ಕುರಿತಾಗಿ ಯಾರೋ ಒಬ್ಬ ವ್ಯಕ್ತಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕೂ ಕೂಡ ಬರ್ತಿಲ್ಲ ಅನ್ನುವಂತ ಚರ್ಚೆ ಅದು ಉದ್ಭವ ಆಗುವಂತದ್ದು. ಅದು ಕಾಂಗ್ರೆಸ್ಸಿಗರಿಗೆ ಬಿಟ್ಟಿರುವಂತ ವಿಚಾರ. ಈಗ ನನ್ನ ಜೊತೆ ಇರುವಂತವ್ರು ಆ ಮೊದಲನೇ ವ್ಯಕ್ತಿ ಮುರಳಿ ಅಂತ. ಇವರು ಕೊಂಡೇನಹಳ್ಳಿ ಮುರಳಿ ಅಂತಾನೆ ಫೇಮಸ್. ಇವರು ಇಲ್ಲಿನ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತವರು. ಸರ್, ವೆಲ್ಕಮ್ ಟು ದಿ ಶೋ. ಇನ್ನು ಎರಡನೇದಾಗಿ ಗಂಗರಾಜ್ ಅವರು ಇಲ್ಲಿನ ಚಿಕ್ಕಬಳ್ಳಾಪುರದ ಜೆಡಿಎಸ್ ನ ಯುವ ಜಿಲ್ಲಾ ಮುಖಂಡರಾಗಿ ಗುರುತಿಸಿಕೊಂಡಿರುವಂತವರು. ಸರ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪ್ರಮುಖವಾಗಿ ಇಲ್ಲಿಗೆ ಬರ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದು, ಹಲವಾರು ವಿಚಾರಗಳನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ವ್ಯಕ್ತಿ ಜೊತೆಯಲ್ಲಿ ಯಾವುದೇ ಒಂದು ಪಕ್ಷವನ್ನ ಪ್ರತಿಸದೆ ಆ ಪಕ್ಷಾತೀತವಾಗಿ ಇಲ್ಲಿನ ಸ್ಥಳೀಕರ ವಿಷಯಗಳ ಕುರಿತಾಗಿ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿ ಬಂದಂತಹ ಇಲ್ಲಿನ ಜಿಲ್ಲಾ ಪ್ರಮುಖರು, ವಕೀಲರಾದಂತಹ ಮಠಮಪ್ಪ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವೆಲ್ಕಮ್ ಟು ದಿ ಶೋ. ಸರ್, ಮೊದಲಿಗೆ ನಾನು ನಿಮ್ಮಿಂದನೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀನಿ. ಏನಕ್ಕೆ ಅಂದ್ರೆ ಇತ್ತೀಚೆಗೆ ಇಲ್ಲೇ ಕೆಂಪೇಗೌಡರ ಜಯಂತಿಯನ್ನ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಲಾಗುತ್ತೆ. ಸರ್ಕಾರದ ಪ್ರಾಯೋಜಕತ್ವ ಇದ್ದಂತ ಕಾರ್ಯಕ್ರಮ ಅದು. ಅದರಲ್ಲಿ ಸಾಮಾನ್ಯವಾಗಿ ಒಂದು ಶಿಸ್ತು ಅಂತ ಬಂದಾಗ ಯಾವ ರೀತಿ ಅಂದ್ರೆ, ಯಾರು ಆ ಒಂದು ಕ್ಷೇತ್ರದ MLA ಇರ್ತಾರೆ, ಶಾಸಕರು ಇರ್ತಾರೆ, ಅವರು ಹೋಗುವಂತದ್ದು ಸಾಮಾನ್ಯ. ಆದ್ರೆ ಅವರು ಹೋಗಿರ್ತಾರೆ. ಆಗ ಇಲ್ಲಿನ ಸ್ಥಳೀಕರಿಗೆ, JDS ಕಾರ್ಯಕರ್ತರಿಗೆ ಹೋಗಿ ಅಲ್ಲಿ ಕೂಗಾಟ ಮಾಡುವಂತ ಅವಶ್ಯಕತೆ ಏನಾದ್ರೂ ಇತ್ತಾ? ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಏನೋ ಹೋಗಿ ಒಂದು ದಾಂಧಲೆ ಮಾಡ್ತಕ್ಕಂಥದ್ದು ಅಥವಾ ರಸ್ತೆಯಲ್ಲಿ ಹೋಗ್ಬೇಕಾದ್ರೇನೆ ಇದು ಇಶ್ಯೂ ಆಗಿದೆ. ಮತ್ತೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೇನೆ ಅದು ಇಶ್ಯೂ ಆಗಿ ಮತ್ತೆ ಒಳಗಡೆ ಹೋಗಿ ಅಲ್ಲೂ ಕೂಡ ಇದು ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಮಾಹಿತಿ ತಗೊಂಡೆ. ಖಂಡಿತವಾಗ್ಲೂ ಕೂಡ JDS ಕಾರ್ಯಕರ್ತರೇ ಅಲ್ಲ ಅಥವಾ ಯಾವುದೇ ಪಕ್ಷದ ಕಾರ್ಯಕರ್ತರಾಗ್ಲಿ ಅಥವಾ ಇನ್ನೊಬ್ಬರಾಗ್ಲಿ ಕಾನೂನನ್ನ ಕೈಗೆ ತಗೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಅವಕಾಶ ಇಲ್ಲ ಆಸ್ ಎ ಲೀಗಲ್ ಆಗಿ. ಹಾಗಾಗಿ ಅಲ್ಲಿ ತಾವ್ ಹೇಳ್ದಂಗೆ ಪ್ರೋಟೋಕಾಲ್ ಇರ್ತದೆ, ಶಿಸ್ತಿರ್ತದೆ. ಅದು ಸರ್ಕಾರಿ ಕಾರ್ಯಕ್ರಮ, ನಿಮ್ದು ನಮ್ದು ಅಥವಾ ಇನ್ಯಾರ್ದೋ ಕಾರ್ಯಕ್ರಮ ಅಲ್ಲ. ಆ ಕಾರ್ಯಕ್ರಮದಲ್ಲಿ ಒಬ್ಬ ಶಾಸಕರು, ಮಾನ್ಯ ಶಾಸಕರು, ಯಾವುದೇ ಪಕ್ಷದ ಶಾಸಕರು ಇರ್ಲಿ, ಅವರೇ ಅಧ್ಯಕ್ಷತೆಯನ್ನ ವಹಿಸ್ತಾರೆ. ಸೊ ಅಧ್ಯಕ್ಷತೆ ವಹಿಸಿದಾಗ ಅಲ್ಲಿ ಜನ ಇದ್ದಾಗ ಆ ಜನ ಪ್ರತಿನಿಧಿಯಾಗಿ ಅವರು ಹೋಗಿರ್ತಾರಲ್ಲಿ. ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಮತ್ತೆ ಧರ್ಮನೂ ಕೂಡ. ಆದ್ರೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲ, ಏಕಾಯ್ತೋ ಏನೋ ಗೊತ್ತಿಲ್ಲ. ಬಟ್ ಆದ್ರೆ ಪಾಪ ಹಿರಿಯರೆಲ್ಲ ತುಂಬಾ ಜನ ಈ ಚಿಕ್ಕಬಳ್ಳಾಪುರ ತಾಲೂಕಿಗೆ ದುಡ್ದಿರ್ತಕ್ಕಂಥ ಲೀಡರ್ಗಳೆಲ್ಲ ಅಲ್ಲಿದ್ರು, ಎಲ್ಲಾ ಪಕ್ಷದವರು ಇದ್ರು, ಹೆಸರುಗಳು ಹೇಳಕ್ಕಾಗಲ್ಲ. ಪಾಪ ಅವರೆಲ್ಲಾನು ಕೂಡ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನ ಕೊಟ್ಟಿರ್ತಕ್ಕಂಥವ್ರು. ಅವರೆಲ್ಲ ಕಷ್ಟಪಟ್ಟು ಎಲ್ಲಾ ರೀತಿಯಾದಂತ ಒಂದು ಇದು ಸಂಘಟನೆ ಮಾಡಿರ್ತಾರೆ. ಈ ಕೆಂಪೇಗೌಡ ಜಯಂತಿ ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಏನೋ ಸರ್ಕಾರದ ಜೊತೆ ಕೈ ಜೋಡಿಸಿ ಪಾಪ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲೆಲ್ಲ ಇದ್ದು ಏನೋ ಒಂದು ಕೆಲಸ ಮಾಡಿ ಕೆಂಪೇಗೌಡರ ಒಂದು ಹೆಸರನ್ನು ಉಳಿಸ್ಬೇಕು ಅಂತ ಹೋದಾಗ ಇಲ್ಲಿ ಕೆಲವರು
ಅದು ಯಾವ್ದೋ ಪಕ್ಷದವರಾಗ್ಲಿ, ನನಗೇನು ವೈಯಕ್ತಿಕವಾಗಿ ನನ್ಗೇನಿದಿಲ್ಲ. ಅಲ್ಲಿ ಆ ದಾಂಧಲೆ ಮಾಡಬಾರ್ದಾಗಿತ್ತು. ಏನಾದ್ರೂ ಇಶ್ಯೂಸ್ ಇದ್ದಿದ್ರೆ ಪ್ರದೀಪ್ ಈಶ್ವರ್ ಏನೋ ಕುಮಾರಣ್ಣ ಅವರು ಮಾತಾಡಿದ್ರು ಅಂತಕ್ಕಂಥದ್ದು. ಕುಮಾರಣ್ಣ ಅವ್ರನ್ನ ಮಾತಾಡಿದ್ರೆ ವಿವಾದ ಇದ್ರು ಆ ಕಾರ್ಯಕ್ರಮ ನಡೆಯುವಂತ ಸ್ಥಳ ಬಿಟ್ಟು ಹೊರಗಡೆ ಹೊರಗಡೆ ಖಂಡಿತ ಇವರು ಜಿದ್ದಾಜಿದ್ದೆ ಮುತ್ತಿಗೆ ಹಾಕ್ಬೋದಾಗಿತ್ತು, ಅಥವಾ ಪ್ರೊಟೆಸ್ಟ್ ಮಾಡ್ಬೋದಾಗಿತ್ತು, ಅಥವಾ ಲೀಗಲ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡ್ಬೋದಾಗಿತ್ತು. ಎಲ್ಲಾ ರೀತಿಯಾದಂತ ಅವಕಾಶಗಳಿತ್ತು. ಅದನ್ನ ಮಾಡೋದ್ ಬಿಟ್ಟು ಅಲ್ಲಿ ನ್ಯೂಸೆನ್ಸ್ ಮಾಡಿ ಎಲ್ಲೋ ಒಂದು ಕಡೆ ಇಡೀ ಒಂದು ಚಿಕ್ಕಬಳ್ಳಾಪುರನ ಇಡೀ ಸ್ಟೇಟ್ ನೋಡೋ ತರ ಎಲ್ಲೋ ಒಂದ್ ರೀತಿ ಇದು ಅನ್ಕೋಬಹುದು. ಎಲ್ಲೋ ಒಂದ್ ಕಡೆ ಕೆಲವ್ರಿಗೆ ಇದು ಅಡ್ವಾಂಟೇಜ್ ಇರ್ಬೋದೇನೋ, ನಮ್ಗೆ ಪೇಪರ್ ಅಲ್ಲಿ ಬಂದ್ವಿ, ಆಮೇಲೆ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ವಿ ಅಂತ. ಆದ್ರೆ ಚಿಕ್ಕಬಳ್ಳಾಪುರದ ಮರ್ಯಾದೆಯನ್ನ ನಾವು ಉಳಿಸ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿರ್ತದೆ. ಮತ್ತೆ ಒಬ್ಬ ಶಾಸಕರಾದವರು ಇಲ್ಲಿ ಬರೀ ಯಾವ್ದೋ ಕಾಂಗ್ರೆಸ್ ಪಕ್ಷಕ್ಕೆ ಶಾಸಕರಾಗಿರಲ್ಲ, ಇಡೀ ಎಂಟೈರ್ ಕ್ಷೇತ್ರದ ಸುಮಾರು ಮೋರ್ ದೆನ್ ಒಂದು 3 lakhs ಪೀಪಲ್ಸ್ ಇಲ್ಲಿ ಇರ್ತಕ್ಕಂಥದ್ದು, ಏನು ಚಿಕ್ಕ ಮಕ್ಕಳಿಂದ ಸೇರಿ ಎಲ್ರಿಗೂ ಕೂಡ ಅವ್ರ ಶಾಸಕರೇ, ಎಲ್ರಿಗೂ ಶಾಸಕರೇ. ಹಾಗಾಗಿ ಅದು ಆ ಗೌರವವನ್ನ ಘನತೆಯನ್ನ ಅಲ್ಲಿ ಕಾಪಾಡ್ಬೇಕಾಗಿತ್ತು. ದೊಡ್ಡವರು ಪಾಪ ಸಮುದಾಯದ ನಾಯಕರು ತುಂಬಾ ಕಷ್ಟಪಟ್ರು, ಆದ್ರೆ ಕೇಳಲಿಲ್ಲ ಅಲ್ಲಿ ಇರ್ತಕ್ಕಂಥವ್ರು. ಅದು ಎಲ್ಲ ಒಂದು ಕಡೆ ಒಂದೇನು ಅಂದ್ರೆ ನಾನು ವೀಕ್ಷಕನಾಗಿ ನೋಡಿದಾಗ ಅಥವಾ ರಾಜಕೀಯ ವಿಶ್ಲೇಷಕನಾಗಿ ನಾನು ನೋಡಿದಾಗ ನನ್ಗನ್ಸೋದೇನು ಅಂದ್ರೆ ಕಳೆದ 4-5 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಕುರಿತಾಗಿ ಚರ್ಚೆ ಆಗುತ್ತೆ ಅನ್ನೋದಾದ್ರೆ ಯಾವ್ದು ಅಭಿವೃದ್ಧಿ ಕುರಿತಾಗಿ ಚರ್ಚೆ ಆಗೋದಿಲ್ಲ. ಇಲ್ಲಿ ಯಾರೋ ಶಾಸಕರು ಸಂಸದರ ನಡವಳಿಕೆ ಕುರಿತಾಗಿ ಚರ್ಚೆ ಆಗುತ್ತೆ ಅನ್ನೋದಾದ್ರೆ ಇಲ್ಲಿನ ಜನರು ಯಾರು ಕೇಳೋದೇ ಇಲ್ವಾ? ಅಭಿವೃದ್ಧಿ ಕುರಿತಾಗಿ ಚರ್ಚೆ ಮಾಡ್ರಪ್ಪ ಅಂದ್ರೆ ನೀನು ವೈಯಕ್ತಿಕವಾಗಿ ನಾನು ಯಾರನ್ನೋ ಟಾರ್ಗೆಟ್ ಮಾಡ್ತೀನಿ ಅಥವಾ ಯಾರೋ ಕುರಿತಾಗಿ ಕೆಟ್ಟದಾಗ ಮಾತಾಡ್ತೀನಿ, ಏಕವಚನದಲ್ಲಿ ಮಾತಾಡ್ತೀವಿ ಅನ್ನೋದೇ ಆಗಿದೆ ಅಂತ ಅನ್ಸಿಲ್ವಾ ಸರ್? ಖಂಡಿತವಾಗ್ಲೂ ಕೂಡ ಈ ವಿಚಾರದಲ್ಲಿ ನನಗೂ ಕೂಡ ಬೇಸರ ಆಗುತ್ತೆ, ಮತ್ತೆ ಜನತೆಗೂ ಕೂಡ ಖಂಡಿತವಾಗ್ಲೂ ಬೇಸರ ಆಗ್ತದೆ. ಯಾಕಂದ್ರೆ ಜನ ನೋಡ್ತಾ ಇರ್ತಾರೆ, ಪ್ರತಿಯೊಬ್ಬರು ಆಕ್ಟಿವಿಟೀಸ್ ನ ಪ್ರತಿಯೊಬ್ರು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ಜನ ಮಾತಾಡಲ್ಲ ಅಷ್ಟೇ. ಟೈಮ್ ಅಲ್ಲಿ ಏನ್ ನಿರ್ಧಾರ ಕೊಡಬೇಕು, ಯಾರ್ಗೆ ಏನ್ ಗುಣ ಕೊಡಬೇಕು, ಟೈಮ್ ಅಲ್ಲಿ ಎಲೆಕ್ಷನ್ ಬಂದಾಗ ಆ ಗುಣ ಕೊಡ್ತಕ್ಕಂತ ಇಲ್ಲಿನ ಕ್ಷೇತ್ರದ ಬುದ್ಧಿವಂತ ಮತದಾರರು ಖಂಡಿತವಾಗ್ಲೂ ಕೂಡ ಮಾಡ್ತಾರೆ. ಮತ್ತೆ ಜಿಲ್ಲೆ ಅಂತ ಹೇಳಿದ್ರಿ ನೀವು, ಈಗ ಸುಮಾರು ಒಂದು 17 ವರ್ಷ 18 ವರ್ಷ ಆಯ್ತು ಜಿಲ್ಲೆ ಆಗಿ. ಇದ್ರ ಕೊಡುಗೆ ಕುಮಾರಣ್ಣವ್ರು ಸಲ್ಲಬೇಕು. ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನ ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿಗೆ ಕೊಟ್ಟಿದ್ದಾರೆ. ಪರ್ಸನಲ್ ಇನ್ಸ್ಟಿಟ್ಯೂಟ್ ತಗೊಂಡು ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಪ್ರತಿ ಮನೆಗೂ ಕೂಡ ಜಕ್ಕಲಮಡುಗು ನೀರು ವ್ಯವಸ್ಥೆ ಮಾಡಿದ್ದಾರೆ. ಒಳ್ಳೆ ಶುದ್ಧವಾದ ನೀರು. ಇವತ್ತು ಅದಕ್ಕೆ ಫಿಲ್ಟರ್ ಇಲ್ಲ, ಏನಿಲ್ಲ, ಹಂಗೆ ಕುಡಿತಾರೆ. ಅವ್ರ ಆರೋಗ್ಯ 100 ವರ್ಷ ಇರ್ತದೆ. ಅಂತ ಒಂದು ಅವಕಾಶವನ್ನ ಸನ್ಮಾನ್ಯ ಕುಮಾರಣ್ಣವರು ಮಾಡ್ಕೊಟ್ಟಿದ್ದಾರೆ. ಈ ಅಭಿವೃದ್ಧಿ ಅಂದಿದ್ದು ಕೇಳ್ತಾ ಇದ್ದೀನಿ. ಈ ರೀತಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡೋದು ಅಥವಾ ಹೋಗಿ ಎಲ್ಲಿ ಸಮಸ್ಯೆ ಇದೆ, ಬಡವರದು, ಕಾರ್ಮಿಕರದು, ರೈತರದು, ಶೋಷಿತರದು, ಎಲ್ರದ್ದು ಇದೆ, ಅದನ್ನ ಹೋಗಿ ಒಬ್ಬ ಸಾಮಾನ್ಯ ಒಬ್ಬ ಪ್ರದೀಪ್ ಈಶ್ವರರಾಗ್ಲಿ, ಏನು ಮನೆ ಶಾಸಕರು ಅವರಾಗ್ಲಿ, ಅಥವಾ ಸಂಸದರಾಗ್ಲಿ, ಅಥವಾ ಇರ್ತಕ್ಕಂತ ಯಾರೋ ಜನಪ್ರತಿನಿಧಿ ಆಗ್ಲಿ ಹೋಗಿ ಅದನ್ನ ಸಾಲ್ವ್ ಮಾಡೋದು ಬಿಟ್ಬಿಟ್ಟು ಇಂಥ ಇಶ್ಯೂಸ್ ನ ಮಾಡ್ಕೊಂಡು ರಾಜಕೀಯ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ತಮ್ಮ ಬೇಳೆಗಳನ್ನ ಏನಾದ್ರು ಬೇಯಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವುದೇ ಪಕ್ಷದ ಮುಖಂಡರಾಗ್ಬೋದು, ನಿಜವಾಗ್ಲೂ ಕೂಡ ನಾನು ತೀವ್ರವಾಗಿ ಖಂಡಿಸ್ತೀನಿ. ಇದನ್ನ ಮಾಡಬೇಡಿ. ಚಿಕ್ಕಬಳ್ಳಾಪುರನ ಇರೋ ತರ ನೆಮ್ಮದಿಯಾಗಿ ಬಿಡ್ರಿ. ಇವತ್ ನೀವೇನಾದ್ರೂ ದಂಧೆಗಳು ಮಾಡ್ಕೊಂಡು ಇನ್ನೊಂದು ಈ ರೀತಿ ಹೋದ್ರೆ ಲೀಡರ್ಗಳು ಎಲ್ರು ಸೇರಿ, ಲೀಡರ್ಸ್ ಅಂತ ಯಾರು ಇರ್ತಾರೋ, ಅಕಸ್ಮಾತ್ ನನಗ್ ಗೊತ್ತಿಲ್ಲ ನಾನು ಲೀಡರ್ ಅಂತ, ಲೀಡರ್ಸ್ ಅಂತ ಯಾರು ಇರ್ತಾರೋ ಅವರೆಲ್ಲಾನು ಕೂಡ ಚೆನ್ನಾಗಿರ್ತಾರೆ. ಇವತ್ತು ನಾನು ಕೆಂಪೇಗೌಡ ಜಯಂತಿಯಲ್ಲಿ ವೇದಿಕೆಗಳಲ್ಲಿ ಕುಣಿದ್ರು, ಆದ್ರೆ ಅವರಲ್ಲಿ ಇರ್ತಕ್ಕಂಥ ಜೊತೆಲೆ ಎಲ್ರು ಕುಣಿದ್ರು. ಅವರಲ್ಲಿ ಇರ್ತಕ್ಕಂಥ ಲೀಡರ್ ಇನ್ನೊಬ್ರು ಲೀಡರ್ ಹೋಗಿ ಮಾತಾಡಿದ್ರೆ ಬೇರೆಯವ್ರ ಪಕ್ಷದವ್ರನ್ನ ಅಥವಾ ಇನ್ನೊಬ್ನ ಅವ್ನ್ ಸರಿ ಇಲ್ಲ ಅಂತ ಬಿಟ್ಟು ದೂರ ಮಾಡುತ್ತಾರೆ. ಇವ್ರು ಯಾವಾಗ ಬೇಕೋ ಅವಾಗ ಕೂಡ್ಬೋದು, ಸೇರ್ಬೋದು, ಮಾತಾಡ್ಬೋದು. ಬಟ್ ಸಾಮಾನ್ಯ ಪಕ್ಷದ ಕಾರ್ಯಕರ್ತರು ಮಾತ್ರ ನಿಷ್ಠಾವಂತವಾಗಿ ಇರ್ಬೇಕು. ಮತ್ತೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬ ಲೀಡರ್ ಮಾತಾಡಂಗಿಲ್ಲ, ಇನ್ನೊಬ್ಬ ಲೀಡರ್ ಫೋನ್ ಮಾಡಂಗಿಲ್ಲ. ಇದು ಎಷ್ಟು ಮಾತ್ರ ಸರ್, ಲೀಡರ್ಗಳು ಮಾತ್ರ ಒಂದಾಗ್ಬೋದು ವಿಧಾನಸೌಧದಲ್ಲಿ. ಇಲ್ಲಿ ಸಾಮಾನ್ಯ ಕಾರ್ಯಕರ್ತರು ಒಂದಾಗ್ಬೋದು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಆರೋಗ್ಯಕರವಾಗಿ ನಾವೆಲ್ಲರೂ ನೋಡಿ, ಬಿಜೆಪಿ ಅವರು, ನಮ್ಮ ಸ್ನೇಹಿತರು, ವಕೀಲರು, ಇವತ್ತು ಗಂಗರಾಜು ಅಂತ ಹೇಳ್ಬಿಟ್ಟು ಇದಾರೆ. ನಾವೆಲ್ಲ ಆರೋಗ್ಯಕರವಾಗಿ ನಾವು ಯಾವುದೇ ಆಗ್ಲಿ ನಾವು ಸ್ವಪ್ರತಿಷ್ಠೆಗೆ ಅಥವಾ ಸ್ವಾಹಿತಾಸಕ್ತಿಗೆ ನಾವು ಬಂದಿಲ್ಲ. ವಾಸ್ತವಾಂಶ ಸ್ಥಿತಿಗಳನ್ನ ತಿಳಿಸ್ಲಿಕ್ಕೆ ಮತ್ತೆ ಆರೋಗ್ಯಕರವಾಗಿ ಚರ್ಚೆ ಮಾಡ್ಲಿಕ್ಕೆ ನಾವು ಬಂದಿರ್ತೇವೆ. ಸರ್ ನಮಸ್ತೆ. ನಮಸ್ತೆ ಸರ್. ಒಂದೇನು ಅಂದ್ರೆ ಪ್ರದೀಪ್ ಈಶ್ವರ್ ಅಂತ ಬಂದಾಗ ರಾಜ್ಯದಾದ್ಯಂತ ಒಂದಿಷ್ಟು ಜನ ಹೇಳುವಂತದ್ದು ಯಾವ ರೀತಿ ಅಂದ್ರೆ, ಕಾರಣ ಎಲ್ರಿಗೂ ಗೊತ್ತಿರುವಂತದ್ದು 2023 ಚುನಾವಣೆ ಅಂತ ಬಂದಾಗ ಗ್ಯಾರಂಟಿ ಭಾಗ್ಯಗಳ ಕುರಿತಾಗಿ ಚರ್ಚೆ ಆಗುತ್ತೆ. ಸೊ ಆಗ ಯಾರೆಲ್ಲ ಮೊದಲ ಬಾರಿಗೆ ಗೆದ್ದು ಅಧಿಕಾರಕ್ಕೆ ಬರ್ತಾರೆ, ಕಾರಣ ಹಲೆಯಲ್ಲಿ ತೇಲಿ ಬಂದಿದ್ದು ಅಂತ ಹೇಳಲಾಗುತ್ತೆ, ಅವ್ರನ್ನೆಲ್ಲ ಗ್ಯಾರಂಟಿ ಭಾಗ್ಯಗಳಲ್ಲಿ ಅರಳಿದ ಹೂವು ಅಂತ ಹೇಳಲಾಗುತ್ತೆ. ನೀವು ಬಿಜೆಪಿ ಅವ್ರಿಗೂ ಕೂಡ ಅದೇ ರೀತಿ ಅನ್ಸುತ್ತಾ? ನೋಡಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ರಾಜಕೀಯಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಅನೇಕ ನಾಯಕರುಗಳು ಇವತ್ತು ಚಿಕ್ಕಬಳ್ಳಾಪುರದ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಜನ್ಮ ನೀಡಿರ್ತಕ್ಕಂಥದ್ದು. ಹಾಗೆ ಅನೇಕ ಮಹಾನ್ ವ್ಯಕ್ತಿಗಳು ಕೂಡ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ತನ್ನ ಮಜಲನ್ನ, ತನ್ನ ಹೆಜ್ಜೆಯ ಗುರುತುಗಳನ್ನ ಸ್ಥಾಪಿಸ್ಕೊಂಡು ಬಂದಿರತಕ್ಕಂಥವ್ರು. ನೋಡಿ, ನಮ್ದು 2008ರವರೆಗೂ ಇದು ಮೀಸಲು ಕ್ಷೇತ್ರ. ಬಹುಶಃ 1978ರಿಂದ 2008ರವರೆಗೂ ಮೀಸಲು ಕ್ಷೇತ್ರ ಆಗಿದ್ದಂಥದ್ದು. ಆಗ ಅನೇಕ ನಾಯಕರುಗಳು, ಅದು ರೇಣುಕಾ ರಾಜೇಂದ್ರನ್ ಇರ್ಬೋದು, ಎಸ್ ಎಂ ಮುನಿಯಪ್ಪನವರು, ಎ ಮುನಿಯಪ್ಪನವರು,
ಅನಸೂಯಮ್ಮನವರು, ಅನೇಕ ಇವತ್ತು ಮುಖಂಡರುಗಳು ಕೂಡ ಅವಾಗ ಜಾಲಪ್ನವರು RL ಜಾಲಪ್ನವರು MP ಆಗಿದ್ದಾಗ ಅವ್ರ ಪ್ರಭಾವ ಕೂಡ ಈ ಕ್ಷೇತ್ರದ ಮೇಲೆ ಗಾಢವಾಗಿತ್ತು. ಸೊ ಅವರ ನಾಯಕತ್ವದಲ್ಲೂ ಇವತ್ತು ಮುಂಚೂಣಿಯಾಗಿ ಇವರೆಲ್ಲ MLA ಹಾಕೊಂಡು ಬಂದಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಹಿಂದಿನಿಂದಲೂ ಕಾಂಗ್ರೆಸ್ ನ ಭದ್ರಕೋಟೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. 2008 ಬಹುತೇಕ ಕಾಂಗ್ರೆಸ್ ನಿಂದನೇ MLA ಗಳಾಗಿ ಆಯ್ಕೆ ಆಗಿ ಬಂದಿದ್ದು. ಎಕ್ಸೆಪ್ಟ್ 96ರಲ್ಲಿ ಶಿವಾನಂದ್ ಅವರು, ನಮ್ಮ ಮಹಾನ್ ಧೀಮಂತ ನಾಯಕರಾದ KB ಪುಳ್ಳಪ್ಪನವರು ಒಂದು ಇಂಡಿಪೆಂಡೆಂಟ್ ಆಗಿ ಶಿವಾನಂದ್ ಅವ್ರನ್ನ ಗೆಲ್ಸ್ಕೊಂಡಿದ್ದು ಹೊರತುಪಡಿಸಿದ್ರೆ ಎಲ್ಲರೂ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿ ಬಂದಂತವ್ರೆ. 2008ರಲ್ಲಿ ನಮ್ಮದು ಮೀಸಲು ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾಗಿ ಬದಲಾವಣೆ ಆದ ಮೇಲೆ ಆ ಧೀಮಂತ ನಾಯಕ KB ಪುಳ್ಳಪ್ಪನವರ ಮಗ ಆಗಿರ್ತಕ್ಕಂತ ಬಚ್ಚೇಗೌಡರು, ಶ್ರೀಮಾನ್ KP ಬಚ್ಚೇಗೌಡರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಆಗಿ ಬರ್ತಾರೆ. ಆಗ ಸಮ್ಮಿಶ್ರ ಸರ್ಕಾರ ಜಾರಿಯಲ್ಲಿ ಬರ್ತದೆ. ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ, ಯಡಿಯೂರಪ್ಪನವರು ಆರ್ಥಿಕ ಮಂತ್ರಿಗಳಾಗಿರ್ತಾರೆ ಆಗಿನ ಸಂದರ್ಭದಲ್ಲಿ. ಆದ್ರೆ ಆ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಆಗ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಅಸ್ತಿತ್ವಕ್ಕೆ ಬರ್ತದೆ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಜೋಡೆತ್ತುಗಳಂತೆ ಈ ಜಿಲ್ಲೆಗೆ ಸಾಕಷ್ಟು ಅನುದಾನಗಳನ್ನ ಕೊಟ್ಟು ಇಡೀ ಕ್ಷೇತ್ರವನ್ನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು, ಹೊಸದಾಗಿ ಒಂದು ಜಿಲ್ಲೆ ಕಟ್ಟತಕ್ಕಂಥ ಸಾಮಾನ್ಯ ವಿಚಾರ ಅಲ್ಲ. ಸರ್ ವಿಶ್ವೇಶ್ವರಯ್ಯನವರ ಹೆಸರಲ್ಲಿ ಈ ಒಂದು ಜಿಲ್ಲೆಗೆ ಒಂದು ದೊಡ್ಡ ಹೆಸರನ್ನ ತಂದು ಕೊಡ್ತಾರೆ. ತದನಂತರ 2013ರಲ್ಲಿ ಏನು ಒಬ್ಬ ಹೊಸ ನಾಯಕರ ಉದಯ ಆಗ್ತದೆ, ಡಾಕ್ಟರ್ K ಸುಧಾಕರ್ ಅವರು ವಿದ್ಯಾವಂತರು, ವೈದ್ಯಕೀಯ ಪದವಿಯನ್ನ ಪಡೆದುಕೊಂಡಂತವ್ರು, ಒಂದು ದೊಡ್ಡ ಒಂದು ಪ್ರತಿಷ್ಠೆಯ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ಸಾಕಷ್ಟು ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಿದ್ರು, ಯುವಕರಾಗಿದ್ರು. ಅವರು 2013ರಲ್ಲಿ ಅವರು ನಾಯಕತ್ವವನ್ನ ತೆಗೆದುಕೊಂಡು ಮೊದಲ ಬಾರಿಗೆ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ಆಯ್ಕೆ ಆದ್ಮೇಲೆ ಆಗಿನ ಸರ್ಕಾರದಲ್ಲಿ ಪ್ರಭಾವಿ ನಾಯಕರಾಗಿ ಬೆಳೀತಾರೆ. ಆಗ ರಾಜ್ಯದ ಮೇಲೆ ಒತ್ತಡವನ್ನು ತಂದು ಇಲ್ಲಿ ಮೂಲಭೂತ ಸೌಕರ್ಯಗಳು ಎಷ್ಟೆಲ್ಲ ಕೊರತೆ ಇದ್ರು ಸಾಕಷ್ಟು ಅನುದಾನಗಳನ್ನ ತಂದು ಕ್ಷೇತ್ರವನ್ನ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡ್ತಾರೆ. ಇಲ್ಲಿ ಬಹುಮುಖ್ಯವಾಗಿ ವ್ಯವಸಾಯವನ್ನ ನಂಬ್ಕೊಂಡಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಕುಡಿಯೋ ನೀರು ಇರ್ಬೋದು, ಕೃಷಿಗೆ ನೀರಿನ ಸಮಸ್ಯೆ ಇತ್ತು. ಈ ಸಮಸ್ಯೆಯನ್ನ ಹೋಗಲಾಡಿಸ್ಬೇಕಂತ ಹೇಳಿ ಅವರು ಸರ್ಕಾರದ ಮೇಲೆ ಒತ್ತಡ ತಂದು ಅವರು HN ವ್ಯಾಲ್ಯೂ ಅಂದ್ರೆ ಹೆಬ್ಬಾಳ ನಾಗವಾರ ಒಂದು ನೀರನ್ನ ಶುದ್ಧೀಕರಣ ಮಾಡಿ ಈ ಭಾಗದಲ್ಲಿ ಕೆರೆಗಳಿಗೆ ನೀರು ಹಾಯಿಸುವಂತ ಕೆಲಸವನ್ನ ಇರ್ಬೋದು. ಆಮೇಲೆ ಪಂಚಾಯತಿಗಳಿಗೆ ಸಾಕಷ್ಟು ಅನುದಾನಗಳನ್ನ ತಂದ್ರು, ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನ ತಂದ್ರು. ಇವತ್ತು ಪ್ರಭಾವಿ ಮುಖ್ಯಮಂತ್ರಿಗಳೇನು DK ಶಿವಕುಮಾರ್ ಅವರು ಕನಕಪುರಕ್ಕೆ ಹೋಗ್ಬೇಕಾದಂತ ವೈದ್ಯಕ ಕಾಲೇಜನ್ನ ತನ್ನ ಒಂದು ಹೋರಾಟವನ್ನ ಮಾಡಿ ಇವತ್ತು ಕನಕಪುರಕ್ಕೆ ಹೋಗ್ಬೇಕಾದಂತ ವೈದ್ಯಕ ಕಾಲೇಜನ್ನು ಇವತ್ತು ಚಿಕ್ಕಬಳ್ಳಾಪುರಕ್ಕೂ ಒಂದೇನು ಅಂದ್ರೆ ಜನರಿಗೆ ಅನ್ಸೋದೇನು ಅಂದ್ರೆ ಕಾರಣ ಕರ್ನಾಟಕ ಅಂತ ಬಂದಾಗ 3-4 ಬಾರಿ ಗೆದ್ದಂತ ವ್ಯಕ್ತಿ ಕೂಡ ಮಂತ್ರಿ ಆಗೋದಿಲ್ಲ. ಆದ್ರೆ K ಸುಧಾಕರ್ ಕೇವಲ 2 ಬಾರಿ ಗೆದ್ದಿದ್ರು. ಆದ್ರೆ 2 ಬಾರಿ ಗೆದ್ದಾಗ್ಲೇನೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಬಂದಾಗ ಒಬ್ಬ ಪ್ರಭಾವಿ ಶಾಸಕರು ಮಾತ್ರ ಅಲ್ಲ, ಮುಂದೆ ಅವರು ಏನು ಮಂತ್ರಿಗಳು ಕೂಡ ಆಗ್ತಾರೆ. ಆದ್ರೆ ಇಷ್ಟೆಲ್ಲ ಏನು ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮವನ್ನ ಜಾರಿಗೆ ತಂದ್ರು ಅನ್ನೋದಾದ್ರೆ 2023 ಚುನಾವಣೆಯಲ್ಲಿ ಯಾರೋ ಹೊಸದಾಗಿ ಬಂದಂತ ಒಬ್ಬ ವ್ಯಕ್ತಿ ಎದುರು ಸೋತ್ರು ಅಂತ ಅನ್ಸಲ್ವಾ? ನೋಡಿ ಏನಾಯ್ತು ಅಂದ್ರೆ ಅವರು ಮಂತ್ರಿಗಳಾಗಿದ್ದಾಗ ಈ ದೇಶದ ಮೇಲೆ ಒಂದು ಕೊರೋನಾ, ಒಂದು ಈ ರಾಜ್ಯದ ಮೇಲೆ, ಈ ಒಂದು ಸಮಾಜದ ಮೇಲೆ ಒಂದು ಕೊರೋನಾ ಕರಿನೆರಳು ಬಿದ್ದಂತದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಆಗ ಅವರು ಅದನ್ನು ಎಷ್ಟೊಂದು ಚೆನ್ನಾಗಿ ನಿಭಾಯಿಸೋದಂದ್ರೆ ಇವತ್ತು ಕೇಂದ್ರ ಮಟ್ಟದಲ್ಲಿ ಅವರಿಗೆ ಅವರ ಒಂದು ನಿಭಾಯಿಸಿದ ವಿಚಾರದಲ್ಲಿ ಅವರಿಗೆ ಒಂದು ಅವಾರ್ಡ್ ಕೂಡ ಸಿಗ್ತದೆ. ಅವರಿಗೆ ಆರೋಗ್ಯ ಮತ್ತು ಶಿಕ್ಷಣ ಖಾತೆ, ಅನೇಕ ಖಾತೆಗಳನ್ನು ನಿಭಾಯಿಸಿ ಬಹಳ ದೊಡ್ಡ ಅನುಭವವನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಅವರ ಸೇವೆ ಇವತ್ತು ರಾಜ್ಯ ಮಟ್ಟಕ್ಕೂ ವಿಸ್ತಾರ ಆಗಿ ಅವರ ಸೇವೆ ಅವಶ್ಯಕತೆ ಇರೋದ್ರಿಂದ ಎಲ್ಲಾ ಮಂತ್ರಿ ಮಂಡಲ, ಮುಖ್ಯಮಂತ್ರಿಗಳು ಇವತ್ತು ಅವರ ಸಲಹೆ ಸೂಚನೆಗಳನ್ನ ಅವರ ಸಂಘಟನೆಯನ್ನ ರಾಜ್ಯವ್ಯಾಪಿ ವಿಸ್ತಾರ ಮಾಡ್ಬೇಕನ್ನ ಅವರಿಗೆ ಜವಾಬ್ದಾರಿಗಳನ್ನ ರಾಜ್ಯ ಮಟ್ಟದಲ್ಲಿ ನೀಡ್ತಾರೆ. ಅವರು ರಾಜ್ಯವ್ಯಾಪಿ ಪ್ರವಾಸಗಳನ್ನ ಮಾಡಿ ಇಡೀ ಪಕ್ಷವನ್ನ ಯಶಸ್ವಿ ಕಟ್ಟುವಂತ ಕೆಲಸ ಆಗ್ತದೆ. ತದನಂತರ ಅವರು ಬಟ್ ರಾಜಕೀಯವನ್ನ ನೋಡಿದಾಗ K ಸುಧಾಕರ್ ಅವರು ಸೋಲಿಕ್ಕೆ K ಸುಧಾಕರೇ ಕಾರಣ ಅಂತ ಅನ್ಸುತ್ತೆ. ಕಾರಣ ರಾಜಕಾರಣಿಗಳು ಅಂತ ಬಂದಾಗ ಭ್ರಷ್ಟಾಚಾರ ಕಾಬನ್ನು. ಆದ್ರೆ K ಸುಧಾಕರ್ ಮೇಲೆ ಇರುವಂತ ಅತಿ ದೊಡ್ಡ ಆರೋಪ, ಅಲಿಗೇಷನ್ ಏನಂತ ಕೇಳಿದ್ರೆ ಯಾರಿಗೂ ಏನೋ ಕಣ್ಣಿಗೆ ಕಾಣುವಷ್ಟು, ಎಲ್ಲರಿಗೂ ಕೂಡ ಕಾಣುವಂತ ದೊಡ್ಡ ಮಟ್ಟದಲ್ಲಿ ಅವರು ಭ್ರಷ್ಟಾಚಾರ ಮಾಡಿದ್ರು ಅಂತ. ಕಾರಣ ಮುಂದೆ ಬಂದಂತ ಕಾಂಗ್ರೆಸ್ ಸರ್ಕಾರ ಕೂಡ ಮೈಕಲ್ ಡಿ ಕುನ್ನೋ ಕಮಿಷನ್ ರಚನೆ ಮಾಡಲಾಗುತ್ತೆ. ಕಾರಣ ಈ PPE ಕಿಟ್ ಗಳನ್ನ ಅಥವಾ ಅವರಿಗೆ ಕರೋನಾ ಸಂದರ್ಭದಲ್ಲಿ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಆಗ ಭ್ರಷ್ಟಾಚಾರ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಭ್ರಷ್ಟಾಚಾರದ ಕರಿನೆರಳು ಅವ್ರ ಮೇಲೆ ಬಿತ್ತು ಅಥವಾ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ರು. ಆ ಕಾರಣಕ್ಕೆ ಅವನ್ನ ಜನ ಹೆಂಗಾದ್ರೂ ಮಾಡಿ ಸುಧಾಕರ್ ಅವ್ರನ್ನ ಸೋಲಿಸಬೇಕು ಅಂತೇಳಿ ಸೋಲಿಸಲಾಯ್ತು ಅಂತೇಳಿ ಜನ ಹೇಳುವಂತದ್ದು. ಅದ್ಯಾವುದು ಆ ಆರೋಪಗಳೆಲ್ಲ ನಿರಾಧಾರ. ಯಾಕಂದ್ರೆ ಸಹಜವಾಗಿ ಒಬ್ಬ ರಾಜಕೀಯ ಮುಖಂಡ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಬಲವಾಗಿ ಬೆಳೀತಾ ಇದ್ದಾನೆ ಅಂದ್ರೆ ಇವತ್ತು ವಿರೋಧ ಪಕ್ಷಗಳು ಒಂದು ಹುನ್ನಾರನ್ನ ಮಾಡಿ ಅವರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಸಾಮಾನ್ಯ ವಿಚಾರ. ಯಾಕಂದ್ರೆ ಇವತ್ತು ಅದು ಕೊರೋನಾ ಎಷ್ಟು ಭೀಕರವಾಗಿತ್ತಂದ್ರೆ ಇವತ್ತು ಮುಂದುವರೆದ ಅಮೆರಿಕ ಮತ್ತು ಯುರೋಪ್ನ ರಾಷ್ಟ್ರಗಳು ಕೂಡ ಇವತ್ತು ಕೊರೋನಾ ಒಂದು ನಿಭಾಯಿಸುವ ವ್ಯವಸ್ಥೆಯಲ್ಲಿ ಎಡುವುದ್ರು ಕೂಡ ಇವತ್ತು ಭಾರತ
ತಾನು ನಿಭಾಯಿಸಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಯಶಸ್ವಿಯಾಗಿ ಚೆನ್ನಾಗಿ ಈ ಒಂದು ಕೊರೋನಾ ಪರಿಸ್ಥಿತಿಯನ್ನು ನಿಭಾಯಿಸಿದ್ರು. ಆದ್ರೆ ನೋಡಿ ಅದೇನಾಯ್ತು ಅಂದ್ರೆ ರಾಜಕೀಯದಲ್ಲಿ ಈ ದೇಶದಲ್ಲಿ ಅಭಿವೃದ್ಧಿ ಕಾಣ್ಬೇಕಂದ್ರೆ ಡಬಲ್ ಇಂಜಿನ್ ಸರ್ಕಾರ ಅಂತ ಕರೀತಾರೆ. ಏನು ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯದಲ್ಲಿ ಒಂದು ಸರ್ಕಾರ ಇದ್ರೆ ಯಾವುದೇ ಕಾರಣಕ್ಕೂ ಈ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತ ಮನಗಂಡಂತವ್ರು. ಅದರಿಂದ ಏನಾಯ್ತು, ಅವರು ಅಭಿವೃದ್ಧಿ ಬೇಕಾಗಿತ್ತು, ಅನುದಾನಗಳು ಬೇಕಾಗಿತ್ತು. ಆ ಕಾರಣದಿಂದ ಇವತ್ತು ಅವರು ಬಿಜೆಪಿಗೆ ಇವತ್ತು ತನ್ನ ಬಿಜೆಪಿಗೆ ಹೋಗಿದ್ರಿಂದ ಅದೇನಾಯ್ತು, ಅಲ್ಲಿ ಮಧ್ಯಂತರ ಸರ್ಕಾರ ಜಾರಿ ಬಂತು. 2019ರಲ್ಲೂ ಕೂಡ ಅವರು ಬಿಜೆಪಿಯಿಂದ ಆಯ್ಕೆಯಾಗಿ ಬೊಮ್ಮಾಯಿ ಸರ್ಕಾರದಲ್ಲೂ ಕೂಡ ಬಹಳ ಒಂದು ಅದ್ಭುತವಾದ ಕಾರ್ಯಗಳನ್ನ, ಅದ್ಭುತವಾದ ಯೋಜನೆಗಳನ್ನ ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಯಾಕೋ ಅದು ಆ ಒಂದು ಅಭಿವೃದ್ಧಿ ಕಾರ್ಯಗಳ ವಿಚಾರಗಳನ್ನ ನಾವೆಲ್ಲೋ ಒಂದ್ ಕಡೆ ನಾವು ತಳಮಟ್ಟದ ಕಾರ್ಯಕರ್ತರು, ತಳಮಟ್ಟದ ನಾಯಕರು, ಬೂತ್ ಮಟ್ಟದ ನಾಯಕರುಗಳು ನಾವು ಅದನ್ನ ಜನರ ಮನಸ್ಸಿಗೆ ಮುಟ್ಟುವಲ್ಲಿ ನಾವು ಎಡವಿದ್ರಿಂದ ನಾವು 2023ರಲ್ಲಿ ಸೋಲನ್ನ ಕಾಣ್ಬೇಕಾಯ್ತು. ಮತ್ತೆ ಸುಧಾಕರ್ ವಿಷಯವನ್ನ ತೆಗೆದುಕೊಂಡು ನಿಮ್ಮನ್ನ ಮಾತಾಡ್ತೀರಿ, ಆದ್ರೆ ಅದಕ್ಕಿಂತ ಮೊದಲು JDS ಅವ್ರನ್ನ ಮಾತಾಡ್ಸಲ್ಲ. ಸರ್ ನಮಸ್ತೆ. ನೀವು ಸೈದ್ಧಾಂತಿಕವಾಗಿ ಅಥವಾ ಯಾರೋ ಒಬ್ಬ MLA ನ ವಿರೋಧ ಮಾಡ್ಬೇಕು ಅನ್ನೋದಾದ್ರೆ ಹೊರಗಡೆ ತುಂಬಾ ಪ್ಲಾಟ್ಫಾರ್ಮ್ ಇತ್ತು, ನೀವು ವಿರೋಧ ಮಾಡ್ಬೋದಿತ್ತು. ಆದ್ರೆ ಎಲ್ಲೋ ಕಾರ್ಯಕ್ರಮ ನಡಿಬೇಕಾದ್ರೆ ನೀವು ಹೋಗಿ ವಿರೋಧ ಮಾಡುವಂತ ಅವಶ್ಯಕತೆ ನಿಮ್ಗೆ ಏನಾದ್ರೂ ಇತ್ತಾ? ಕಾರ್ಯಕರ್ತರಿಗೆ ಮೊದಲನೇದಾಗಿ ಒಂದು ಈ 3 ತಿಂಗಳಿನಿಂದ ಈ ಶಾಸಕರು ಎಲ್ಲಿ ಕಾಣಿಸ್ಕೊಂಡಿಲ್ಲ. ಮೊದಲನೇದಾಗಿ ಅವ್ರನ್ನ ವಿರೋಧ ಮಾಡ್ಲಿಕ್ಕೆ. ಎರಡನೇದಾಗಿ ಶಾಸಕರು ಇದೇ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದ್ ಮನೆ ಮಾಡಿದ್ರು. ಆ ಮನೆನ ಖಾಲಿ ಮಾಡ್ಕೊಂಡು ಹೊಟ್ಬಿಟ್ರು. ಶಾಸಕರನ್ನ ವಿರೋಧ ಮಾಡ್ಲಿಕ್ಕೆ ಅವ್ರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಲಿಲ್ಲ ಫಸ್ಟ್ ಆಫ್ ಆಲ್. ಎರಡನೇದಾಗಿ ಕಾರ್ಯಕರ್ತರು ಸ್ವಲ್ಪ ಕುಮಾರಣ್ಣನ ಮೇಲೆ ಮಾತಾಡಿದಂತ ಮಾತುಗಳು ಸ್ವಲ್ಪ ವ್ಯಂಗ್ಯವಾಗಿ ಕಾಣಿಸಿದ್ವು. JDS ಕಾರ್ಯಕರ್ತರಿಗೆ ಸ್ವಲ್ಪ ವ್ಯಂಗ್ಯವಾಗಿ ಕಾಣಿಸೋದು. ಇದು ಉದ್ದೇಶಪೂರ್ವಕವಾಗಿ ಮಾಡ್ಬೇಕಂತ ಮಾಡಿದಂತದ್ದಲ್ಲ. ಅಚಾನಕ್ ಆಗಿ ಇದು ಒಂದು ನಡಿಬಾರ್ದಾದಂತ ಘಟನೆ. ಇದು ರಾಜ್ಯವ್ಯಾಪಿ ನಡಿಬಾರ್ದಂತ ಘಟನೆ. ಇದು ಪಕ್ಷದಿಂದಾಗ್ಲಿ ಮತ್ತೊಬ್ಬರಿಂದಾಗ್ಲಿ ಅಧಿಕಾರದಲ್ಲಿರುವಂತ MLA ಮೇಲೆ ನಿಮ್ಮ JDS ಕಾರ್ಯಕರ್ತರು ಚಪ್ಪಲಿನ ಎಸೆದಾರೆ ಅನ್ನೋದಾದ್ರೆ ನಿಮ್ಮ ಪಕ್ಷವನ್ನ ನೋಡ್ಬೇಕಾದ್ರೆ ಜನ ಏನಂತ ಅನ್ಕೊಳ್ಬೇಕು? ಮೊದಲನೇದಾಗಿ ನಾನು ಹೇಳೋದೇನಂದ್ರೆ ನಿಮ್ಮ ವಾಹಿನಿ ಮುಖಾಂತರ ಮೊದಲನೇದಾಗಿ ಸ್ಲಿಪ್ಪರ್ ಎಸೆದಂತವ್ರು, ಚಪ್ಪಲಿ ಎಸೆದಂತವ್ರು JDS ಕಾರ್ಯಕರ್ತರಲ್ಲ. ಮೊದಲನೇದಾಗಿ ಈ ವಾಹಿನಿಗಳು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಮತ್ತೊಂದೇ ಇರ್ಬೋದು, ಈ JDS ಪಕ್ಷ ಅನ್ನೋದು ಒಂದು ಕಪ್ಪು ಚುಕ್ಕೆ ತರ ಬಿಂಬಿಸ್ತಾ ಇದ್ರ ನೀವು. ನಾವು ಕೆಟ್ಟದನ್ನ ಮಾಡಿದೀವಿ ಅಂತ. JDS ಕಾರ್ಯಕರ್ತರಾಗಿಲ್ಲ ಅನ್ನೋದಾಗಿದ್ರೆ ಅವ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಾಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೋಡ್ಲಿಕ್ಕೆ ಬರೋದಾದ್ರೆ ಏನಕ್ಕೆ? ಈಗ ನನ್ ಮೊದಲನೇದಾಗಿ ಏನು ಹೇಳೋದಂದ್ರೆ, ಫಸ್ಟ್ನೇದಾಗಿ JDS ಕಾರ್ಯಕರ್ತರು ಚಪ್ಪಲಿ ಎಸೆದಂತ ಸಂಸ್ಕೃತಿ ನಮ್ಮದಲ್ಲ. ಮೊದಲನೇದಾಗಿ ಅಲ್ಲಿ ಗಲಾಟೆ ಮಾಡಿರ್ಬೋದು, ಮತ್ತೊಂದು ಆಗಿರ್ಬೋದು, ಅದು ತಪ್ಪಾಗಿದೆ, ಅದು ಆಗ್ಬಾರ್ದಾಗಿತ್ತು. ಅದನ್ನ ನಾವು ಹೇಳ್ತೀವಿ, ಎಲ್ಲರೂ ಹೇಳ್ತೇವೆ. ಚಪ್ಪಲಿ ಎಸೆದಂತ ಕಾರ್ಯಕರ್ತರು ನಮ್ಮವರಲ್ಲ. ಅವರು ಇದೇ ಒಕ್ಕಲಿಗ ಸಮುದಾಯದ ಕಾರ್ಯಕರ್ತರು. ಈ ಪ್ರದೀಪ್ ಈಶ್ವರ್ ಅವರು ಯಾಕೆ ಸ್ಲಿಪ್ಪರ್ ಎಸೆದ್ರು ಅಂದ್ರೆ, ಪ್ರದೀಪ್ ಈಶ್ವರ್ ಅವರು ಈ ಕಾರ್ಯಕ್ರಮ ಮುಗಿದು ಹೊರಗಡೆ ಬರ್ಬೇಕಾದ್ರೆ ಒಂದು ಕಾರ್ಗೆ ಹತ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಅವರು ಬೇಸರಗೊಂಡಿರ್ತಾರೆ. ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ, ಅವ್ರ ಬೇಸರದಲ್ಲಿ ಏನ್ ಮಾಡ್ಬಿಡ್ತಾರೆ, ಅಚಾನಕ್ ಆಗಿ ನಾವು ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನೋ ಒಂದು ಮಾತಾಡ್ಬಿಡ್ತಾರೆ. ಅದು ಯಾವುದೇ ಮೀಡಿಯಾದಲ್ಲಿ ರೆಕಾರ್ಡ್ ಆಗಿಲ್ಲ ಫಸ್ಟ್ ಆಫ್ ಆಲ್. ಅಲ್ಲಿ ಆಗೇನೋ ಆಗ್ತಾರೆ, ಇವ್ರು ಜಾತಿಗಳ ನಡುವೆ ಒಂದು ವೈಷಮ್ಯ ಇಡ್ತಿದ್ದಾರೆ. ಇಲ್ಲಿ ಚಿಕ್ಕಬಳ್ಳಾಪುರ ಶಾಂತಿಯುತವಾದಂತಹ ಕ್ಷೇತ್ರದಲ್ಲಿ ಇವರು ಬೇರೆ ರೀತಿ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಕೇಳ್ಬಿಟ್ಟು ಅದೇ ಕಾಂಗ್ರೆಸ್ ನ ಕಾರ್ಯಕರ್ತರು, ಅವ್ರು ಮೂಲತಃ ಕಾಂಗ್ರೆಸ್ಸಿಗರು, ಮೂಲತಃ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಬೇಕಾದ್ರೆ ಅವ್ರದ್ದು ಊರು ಬಂದು ಅಡಿಗೊಲ್ಲಾರಳ್ಳಿ ಅಂತ. ಅವ್ರು ಊರ್ಗ್ ಹೋಗಿ ಅವ್ರ ಮನೆತನ ಬಗ್ಗೆ ವಿಚಾರಿಸಿದ್ರು. ಈಗ್ಲೂ ಅವ್ರು ಕಾಂಗ್ರೆಸ್. ಹೋದ ಎಲೆಕ್ಷನ್ ಪ್ರದೀಪ್ ಈಶ್ವರ್ಗೂ ಎಲೆಕ್ಷನ್ ಮಾಡಿರೋದು ಕಾಂಗ್ರೆಸ್ ಅವರು ಸ್ಲಿಪ್ಪರ್ ಎಸೆದಂತ ಕಾರ್ಯಕರ್ತರು ಬಂದು ಕಾಂಗ್ರೆಸ್ ಅವರು. ಕುಮಾರಣ್ಣ ಸಮೇತ ಹೇಳವ್ರೆ ಮೊನ್ನೆ ಸ್ಟೇಟ್ಮೆಂಟ್ ಕಳೆದಾಗ. ಅದು ಏನ್ ಮಾಡೋದ್ರೆ, ನಿಮ್ಮ ಮೀಡಿಯಾದವರು ಅದನ್ನ ಯಾಕೆ ಕೇಳಿದ್ರು ಏನು ಅಂತ ಕುಮಾರಣ್ಣನೇ ವಿವರವಾಗಿ ಹೇಳಿದ್ರೆ ಅಲ್ಲೇ ಹೇಳ್ಬಿಡ್ತಿದ್ರು. ಸ್ಲಿಪ್ಪರ್ ಎಸೆದಂತವ್ರು ಕಾಂಗ್ರೆಸ್ ಕಾರ್ಯಕರ್ತರು. ಅದು ನಡಿಬಾರ್ದಾಗಿತ್ತು ಘಟನೆ, ಯಾರೇ ಆಗಿಲ್ಲ. ಇನ್ನೊಂದೇನು ಅಂದ್ರೆ, ಇದೇ ಪ್ರದೀಪ್ ಈಶ್ವರ್ ಅಂತ ಬಂದಾಗ ಯಾರೋ ಒಬ್ಬ ರಾಜಕಾರಣಿಯನ್ನ ಟಾರ್ಗೆಟ್ ಮಾಡೋದು ಮೊದ್ಲೇನಲ್ಲ. ಕಾರಣ ಈಗಾಗಲೇ ಪ್ರದೀಪ್ ಈಶ್ವರ್ ವೈಯಕ್ತಿಕವಾಗಿ ಪ್ರತಾಪ್ ಸಿಂಹ ಅವರ ವಿರುದ್ಧ, ಅವರಿಬ್ಬರ ನಡುವೆ ಆದಂತ ಗಲಾಟೆಗಳನ್ನ ನೋಡಿದೀವಿ. ಆ ಜೊತೆಲಿ ಯತ್ನಾಳ್ ವಿರುದ್ಧ ಕೂಡ ಒಂದಿಷ್ಟು ಮಾತಾಡ್ತಾರೆ, ಅದಾದ್ಮೇಲೆ ಆರೋಗ್ಯ ಕುರಿತಾಗಿ ಮಾತಾಡ್ತಾರೆ. ಆದ್ರೆ ಇಷ್ಟೆಲ್ಲ ಜನರ ಟಾರ್ಗೆಟ್ ಮಾಡಿ ಮಾತಾಡ್ಬೇಕಾದ್ರೆ ಸಡನ್ ಆಗಿ ಯಾಕೆ ಕುಮಾರಣ್ಣನ ಮೇಲೆ ಬಂದಂತ? ಈಗ ಕುಮಾರಣ್ಣನ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದ್ರೆ, ಅವ್ರು ಫಸ್ಟ್ ಆಫ್ ಆಲ್ ಅವ್ರೇನೋ ಪಬ್ಲಿಸಿಟಿ ಆಗ್ಲಿಕ್ಕೆ ಮಾತಾಡ್ತಾರೆ. ಕುಮಾರಣ್ಣನ ಬಗ್ಗೆ ಮಾತಾಡೋ ಅವಶ್ಯಕತೆ ಅವ್ರಿಗಿಲ್ಲ. ಯಾಕಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕುಮಾರಣ್ಣನವರು ಮೊದಲನೇ ಹೇಳವ್ರೆ ಏನಂತ, ನಾನು ಚಿತ್ರರಂಗದಲ್ಲಿದ್ದಾಗ ರಾಜಕೀಯ ಪ್ರವೇಶ ಮಾಡೋಕ್ಕಿಂತ ಮುಂಚಿತವಾಗಿನೇ ನಾನು ಸಿನಿಮಾ ನಿರ್ಮಾಪಕನಾಗಿ, ಹಂಚಿಕೆದಾರನಾಗಿ ಅದ್ರಲ್ಲಿ ಬರೆದಂತಹ ಲಾಭಾಂಶ ಹಣವನ್ನ ನಾನು ಬಿಡದಿಯಲ್ಲಿ ಆಗಿನ ಸಮಯದಲ್ಲಿ ಕಡಿಮೆ ರೇಟ್ ಇರ್ತದೆ, ಅವಾಗಿನ ವ್ಯಾಲ್ಯೂಸ್ ಏನ್ ಕಡಿಮೆ ಇರ್ತದೆ, ಆಗ ಆ ಹಣವನ್ನ ಎತ್ಕೊಂಡೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ನಾನು ರೈತಾಪಿ ಜನರ ಕಷ್ಟ ಸುಖಗಳನ್ನ
ಏನಂತ ತಿಳ್ಕೊಬೇಕಾದ್ರೆ ನಾನು ಒಬ್ಬ ರೈತನಾಗಿ ಆದಾಗ ಮಾತ್ರ ನಾನು ಆ ರೈತಾಪಿ ಕಷ್ಟ ಸುಖಗಳನ್ನ ತಿಳ್ಕೊಳಕ್ಕೆ ಅಂತ ಕೇಳಿ ಆಗ್ಲೇ ರಾಜಕೀಯಕ್ಕೆ ಬರಕ್ ಮುಂಚಿತವಾಗನೆ ಅವ್ರು ಖರೀದಿ ಮಾಡಿರ್ತಾರೆ. ಅದು ಎಲ್ಲರಿಗೂ ಗೊತ್ತಿರ್ತದೆ. ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೊಂದು ಮೀಡಿಯಾ ಎಲ್ಲದರಲ್ಲೂ ಕುಮಾರಣ್ಣ ಸ್ಪಷ್ಟಪಡಿಸಿರ್ತದೆ ಅನೇಕ ಬಾರಿ. ಅದು ಏನಾಗ್ತದೆ, ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಪ್ರಚಾರದ ಹುಮ್ಮಸ್ಸಿತ್ತೇನೋ. ನಾನು ಕುಮಾರಣ್ಣನ ಜೊತೆ ಮಾತಾಡಿದ್ರೆ ಕುಮಾರಣ್ಣ ರಿಪ್ಲೈ ಕೊಟ್ರೆ ನನಗೆ ನಾನ್ ದೊಡ್ಡ ಮಟ್ಟದ ನಾಯಕನಾಗ್ತೀನಿ ಅಥವಾ ಸಚಿವನಾಗ್ತೀನಿ ಅನ್ನೋ ಒಂದು ಗುಂಗಲ್ಲಿ, ಅವರ ಒಂದು ಗುಂಗಲ್ಲಿ ಆತರ ಮಾತಾಡ್ಬಿಟ್ಟಿದ್ದಾರೆ. ಅದರಲ್ಲಿ ಕುಮಾರಣ್ಣನ ಅಭಿಮಾನಿಗಳು ಏನ್ ಮಾಡ್ಬಿಟ್ಟವ್ರೆ, ಆತ ಒಂದ್ಸರಿ 2 ಸರಿ ಹೇಳಿದ್ರೆ ಸರಿ ಹೋಗ್ತಿತ್ತು. ಈ ಪದೇ ಪದೇ ಹೇಳ್ತಾ ಇದ್ದಾಗ ಕಾರ್ಯಕರ್ತರು ಏನಾಗ್ತಾರೆ, ಒಂದು ಟೆಂಪ್ಟ್ ಆಗ್ತಾರೆ. 7ನೇದು ಕಾರ್ಯಕ್ರಮ ನಡೆದಾದ್ಮೇಲೆ ಕಾರ್ಯಕ್ರಮ ನಡಿಬೇಕಾದ್ರೆ ಅದು ಆಗ್ತಾ ಇರ್ಲಿಲ್ಲ, ಉದ್ಭವ ಆಗ್ತಾ ಇರ್ಲಿಲ್ಲ. ಅದು ಒಂದು 2-3 ದಿನಗಳ ಹಿಂದೆನೆ ಅದು ವಿಷಯ ಆಗಿದ್ದರಿಂದ ತಲೆಯಲ್ಲಿ ಜನರ ತಲೆಯಲ್ಲಿ ಅದು ಕೂರ್ಬಿಡ್ತಿರ್ತದೆ. ಅದು ಪ್ರೊಸೆಷನ್ ನಡ್ಕೊಂಡು ಕನ್ನಡ ಭವನ ಎಂಟ್ರಿ ಆಗ್ಬೇಕಾದ್ರೆ ಈ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತನ ಎರಡ್ರ ಮಧ್ಯೆ ಏನಾಗ್ತದ, ಅಲ್ಲಿ ಮಿಸ್ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಒಂದು ಗೇಟ್ ಕ್ಲೋಸ್ ಮಾಡ್ತಾರೆ ಕನ್ನಡ ಭವನಕ್ಕೆ ಎಂಟ್ರಿ ಆಗ್ಬೇಕಾದ್ರೆ. ಅಲ್ಲಿ ಗೇಟ್ ನ ಅಲ್ಲಿ JDS ಕಾರ್ಯಕರ್ತರು ಮತ್ತೊಬ್ರು ಮಗದೊಬ್ರು ಅಲ್ಲ, ಅಲ್ಲಿ ಕೆಂಪೇಗೌಡ ಜಯಂತಿ ಎಲ್ಲರಿಗೂ ಆಹ್ವಾನ ಇದೆ. ನೀವ್ ಯಾಕೆ ಕರೆಸಿದ್ರಿ, ಆಹ್ವಾನ ಮಾಡಿದಿರ್ತಾನೆ ಒಳಗಡೆ ಬಿಡ್ಬೇಕಾಗಿತ್ತು. ಅಥವಾ ನಿಮ್ಗೆ ಏನೇನ ಇಂಟೆಲಿಜೆಂಟ್ ರಿಪೋರ್ಟ್ ಇದೆಯಾ ಅಂತ ಇಟ್ಕೊಳ್ಳಿ, ಇವ್ರೇನ ಗಲಾಟೆ ಮಾಡಕ್ಕೆ ಬಂದವ್ರ ಅನ್ನೋದಾದ್ರೆ ನೀವು ಯಾರು ಗಲಾಟೆ ಮಾಡ್ಬೇಕು ಬಂದಿದಾರ ಅಂತ ಗೊತ್ತಿದೆಯೋ ನಿಮ್ಗೆ, ನಿಮ್ದೇ ಸರ್ಕಾರ ಇದೆಯಲ್ವಾ, ನಿಮ್ಗೆ ಗೊತ್ತಿರ್ತದಲ್ವಾ. ಜಿಲ್ಲಾಡಳಿತ ಆಗ್ಲಿ ಪೊಲೀಸ್ ಅವ್ರಿಗಾಗ್ಲಿ ಮತ್ತೊಬ್ರಿಗಾಗ್ಲಿ ಹಿಡ್ದು ಅವ್ರನ್ನ ಆ ಘಟನೆ ನಡೆದಿರಾ ತಡೆ ಹಾಕ್ಬೋದಾಗಿತ್ತು. ನೀವು ಉದ್ದೇಶಪೂರ್ವಕವಾಗಿ ಏನ್ ಮಾಡಿದಿರಾ, ಗೇಟ್ ಹಾಕ್ತೀರಾ. ಯಾರೋ 4 ಜನ ತಪ್ಪು ಮಾಡಿರ್ಬೋದು, 4 ಜನ ತಪ್ಪು ಮಾಡಿರೋದನ್ನ ನೀವು ಕರೆದು ಬುದ್ಧಿ ಹೇಳಿ ಮತ್ತೊಂದ್ ಮಾಡ್ಬೋದಾಗಿತ್ತು. ಇಡೀ ಗೇಟ್ ನಾಕ್ದಾಗ ಏನಾಗ್ತದೆ, ಎಲ್ಲ ಸಮುದಾಯದವರು ಬಂದಿರ್ತಾರೆ, ತುಂಬಾ ಹಳ್ಳಿಗಳಿಂದ ತುಂಬಾ ದೂರದಿಂದ ಬಂದಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಗೇಟ್ ನ ಬಿಡ್ರಿ ಅಂದಾಗ ಇಲ್ಲ ನಮಗೆ ಶಾಸಕರ ಒಂದು ಇದಾಗಿದೆ ಒಳಗಡೆ ಬಿಡಬಾರ್ದು ಅಂತ ಕೇಳ್ತಾರೆ. ಆಗ ಏನ್ ಮಾಡ್ತಾರೆ, ನಮ್ಮ ಒಂದು ಸಮುದಾಯದ ಮುಖಂಡರುಗಳು ಯುವಕರು ಏನ್ ಮಾಡ್ತಾರೆ, ತುಂಬಾ ದೂರದಿಂದ ಬಂದಿರೋರು ಬೇಜಾರಾಗಿರ್ತದೆ, ರೊಚ್ಚಿಗೆದ್ದಿರ್ತಾರೆ. ಹಾಗಾಗಿ ಗೇಟ್ ನ ತಡೆಯಕ್ಕೆ ಇದ್ ಮಾಡ್ತಾರೆ. ಆಗ ಏನ್ ಮಾಡ್ತಾರೆ, ಲಘು ಲಾಠಿ ಪ್ರಹಾರ ಆಗ್ತದೆ. ಒಂದೇನು ಅಂದ್ರೆ ನಾನೊಬ್ಬ ವೀಕ್ಷಕನಾಗಿ ನೋಡಿದಾಗ ಈ ಒಂದು ಪ್ರಹಸನವನ್ನ, ಈ ಒಂದು ಘಟನೆ ನೋಡಿದಾಗ ನನಗೊಬ್ಬ ವೀಕ್ಷಕನಾಗಿ, ಇದು ಬೇರೆಯವ್ರಿಗೆ ಅನ್ನಿಸ್ಬೋದು ಅಥವಾ ಅನ್ನಿಸ್ತಾ ಇರ್ಬೋದು, ನನಗನ್ಸಿದ್ದೇನು ಅಂದ್ರೆ, ಈಗ ಕೆಂಪೇಗೌಡ ಜಯಂತಿ ಅಂತ ಬಂದಾಗ, ಕೆಂಪೇಗೌಡ ಅಂತ ಬಂದಾಗ ಇವತ್ತಿಗೆ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕ ಅಥವಾ ಅವತ್ತಿಗಿದ್ದಂತ ಒಬ್ಬ ನಾಯಕ ಅಥವಾ ರಾಜ ಅಂತ ಹೇಳ್ಬೋದು. ಕಾರಣ ಬೆಂಗಳೂರಿನ ನಿರ್ಮಾತೃ ಕೂಡ ಹೌದು. ಆದ್ರೆ ಈ ರೀತಿ ಯಾರೋ ಒಂದು ಸಮುದಾಯದ ನಾಯಕನ ಇರ್ಬೋದು, ಅವ್ರು ಎಲ್ಲರಿಗೂ ಕೂಡ ನಾಯಕ ಇರ್ಬೋದು, ಆದ್ರೆ ಒಂದು ಸಮುದಾಯದ ಆಚರಣೆ ಮಾಡ್ತಿದೆ ಅಂತ ಅನ್ಕೋಣ, ಇಲ್ಲ ಗೌರ್ಮೆಂಟ್ ಆಚರಣೆ ಮಾಡ್ತಿದೆ ಅಂತ ಅನ್ಕೋಣ. ಆದ್ರೆ ಅಂತ ಕಾರ್ಯಕ್ರಮಕ್ಕೆ ಬಂದಂತ ಶಾಸಕರಾದಂತ ಪ್ರದೀಪ್ ಈಶ್ವರ್ ಅವರು ಮುಂದೆ ಕೂಡ ಯಾರು ಈ ರೀತಿ ಮಾಡಬಾರ್ದು. ಕಾರಣ ಅಲ್ಲಿ ಕೆಂಪೇಗೌಡ ಕುರಿತಾಗಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅಂತ ಬಂದಾಗ ಅಲ್ಲಿ ಬಂದು ಅವರು ಭಾಷಣವನ್ನ ಮಾಡ್ಬೇಕಾದ್ರೆ ತುಣುಕನ್ನ ನಾನು ಕೂಡ ನೋಡ್ತೀನಿ. ಆ ತುಣುಕಲ್ಲಿ ಏನಂತ ಹೇಳಲಾಗುತ್ತೆ ಅಂದ್ರೆ, ಅವತ್ತಿಗೆ ಶ್ರೀಕೃಷ್ಣ ದೇವರಾಯ ಇದ್ರು, ಶ್ರೀಕೃಷ್ಣ ದೇವರಾಯ ಅವರ ಸಾಮಂತ ರಾಜನಾಗಿದ್ದಂತ ಅದನ್ನ ಹೇಳುವಂತ ಅವಶ್ಯಕತೆ ಅವತ್ತಿಗೆ ಪ್ರದೀಪ್ ಈಶ್ವರ್ ಅವ್ರಿಗೆ ಇರ್ಲಿಲ್ಲ. ಅದು ಒಕ್ಕಲಿಗರನ್ನ ಒಕ್ಕಲೆಬ್ಬಿಸುವ ಅಥವಾ ಅವ್ರನ್ನ ಏನು ಎತ್ತು ಕಟ್ಟುವಂತ ವಿಷಯ ಆಗಿರ್ಬೋದು ಅಥವಾ ಆಗದೇನು ಇರ್ಬೋದು. ಒಂದು ಅದನ್ನ ಮಾಡಬಾರ್ದಿತ್ತು, ಒಂದು ಮಾಡಿದ್ರು. ಕಂಡಂತೆ ನಮಗೆ ಒಂದು 2ನೇ ವಿಚಾರ, ಅಂಡ್ ಆ ರೀತಿ ಒಬ್ಬ ವ್ಯಕ್ತಿ ಮಾತಾಡಿದಾನೆ ಅನ್ನೋದಾದ್ರೆ, MLA ಮಾತಾಡಿದಾನೆ ಅನ್ನೋದಾದ್ರೆ, ನೀವು ಕೂಡ JDS ಕಾರ್ಯಕರ್ತರಾಗಿ ನೀವು ಕೂಡ ಒಂದು ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ನಡಿಬೇಕಾದ್ರೆ ಅಲ್ಲಿ ಹೋಗಿ ದಾಂಧಲೆ ಮಾಡುವಂತದ್ದು, ನುಗ್ಗುವಂತದ್ದು ಅಥವಾ ಘೋಷಣೆಗಳನ್ನ ಕೂಗುವಂತದ್ದು ಅಥವಾ ಅದನ್ನು ಕೂಡ ನೀವು ಮಾಡಬಹುದಾಗಿತ್ತು. ಅದ್ರಲ್ಲಿ ಇಬ್ಬರದು ಕೂಡ ತಪ್ಪಿದೆ. ಹೌದು, ಅಚಾನಕ್ಕಾಗಿ ಏನಾಗಿದೆ, ಕಾರ್ಯಕರ್ತರು ಮಾಡಿರೋ ತಪ್ಪೆ. ಸಣ್ಣವರು ಕಾರ್ಯಕರ್ತರಿಗೆ ಅವ್ರಿಗೆ ಪ್ರದೀಪ್ ಈಶ್ವರ್ ಅಷ್ಟು ಒಂದು ಬುದ್ಧಿ ಮತ್ತೊಂದು ಮಗ್ದೊಂದಿಲ್ಲ. ಕಾರ್ಯಕರ್ತರು ಅವ್ರು ಮಾಡಿದ ತಪ್ಪು, ಅದನ್ನ ಯಾರು ಸಮೇತ ಅವ್ರು ನಾವು ಮಾಡಿರೋದು ಕರೆಕ್ಟ್ ಅಂತ ನಾನು ಹೇಳಲ್ಲ. ಅದು ಅವ್ರ ಭಾವನೆಗಳಿಗೆ ಧಕ್ಕೆ ಬಂದು ಅದು ಲಾಠಿ ಚಾರ್ಜ್ ಆಗಿರೋದ್ರಿಂದ ಆ ಕೋಪನ್ ತಗೊಂಡೋಗಿ ಕುಮಾರಣ್ಣ ಟಾಪಿಕ್ ಇಟ್ಕೊಂಡು ಅವ್ರು ಮಾಡಿದಾರೆ ಗಲಾಟೆ. ಕಾರ್ಯಕರ್ತರಾದಂತವ್ರು ಅಂತಲ್ಲ, ಅಲ್ಲಿ ಸಮುದಾಯದವರು, ನಮ್ಮ ಸಮುದಾಯವನ್ನು ಪ್ರತಿನಿಧಿಸುವಂತ ಯುವಕರು ಏನ್ ಮಾಡವ್ರೆ, ಗಲಾಟೆ ಮಾಡಿದಾರೆ. ಇಲ್ಲ ಅಂತ ನಾವು ಒಪ್ಲಿಕ್ಕೂ ಸಾಧ್ಯ ಇಲ್ಲ. ಪ್ರದೀಪ್ ಈಶ್ವರ್ ಆದಂತವರು ಅವರ ಬೆಂಬಲಿಗರನ್ನ ಇಟ್ಕೊಂಡು ಅದೇ ಸ್ಟೇಜ್ ಮೇಲೆ ನಿಮ್ಮಲ್ಲಿ ವಿಡಿಯೋ ತುಣುಕುಗಳು ಸಿಗ್ತವೆ. ಆ ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆ ಆಗೋ ತರ ಅವರು ಸೈಲೆಂಟ್ ಆಗಿದ್ರು. ಅವ್ರ ಬೆಂಬಲಿಗರು ತೊಡೆ ತಟ್ಟಂತ ಪ್ರಯಾಸನೂ ನಡೆದಿದೆ. ಬರೀ ಕಾರ್ಯಕರ್ತ ಗಲಾಟೆ ಮಾಡದಂತ ನಮ್ಮ ಕಾರ್ಯಕರ್ತರ ಮೇಲ್ ಮಾತ್ರ ನೀವು FIR ದಾಖಲೆ ಮಾಡ್ತೀರಾ. ನಿಮ್ಮ ಹಿಂದಗಡೆ ಇರೋಂತ ಬೆಂಬಲಿಗರು ತೊಡೆ ತಟ್ಟಿದಾಗ ನಿಮ್ ಬೆಂಬಲಿಗರ ಮೇಲೆ ನೀವ್ ಯಾಕೆ ಆ ಒಂದು ಸರ್ಕಾರಿ ಕಾರ್ಯಕ್ರಮ ಅಂದ್ಮೇಲೆ ಎಲ್ಲಾರನ್ನೂ ಈಕ್ವಾಲಿಟಿಲಲ್ಲೇ ನೋಡ್ಬೇಕು. ಯಾಕೆ ಈಗ ಪ್ರದೀಪ್ ಈಶ್ವರ್ ಅವ್ರಿಗೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ನಿಂದ ಬರ್ತದೆ. ಪ್ರದೀಪ್ ಈಶ್ವರ್ ಅವ್ರಿಗೆ ನಿಮ್ಗೆ ಬೆಂಬಲವಾಗಿ ನಾವು ನಿಲ್ತೀವಿ ಅಂತ ಕೇಳ್ಬಿಟ್ಟು ಸುರ್ಜೇವಾಲಾ ಅವರು ಒಂದು ಟ್ವೀಟ್ ಮಾಡ್ತಾರೆ. 7ನೇದಾಗಿ ಹರಿಪ್ರಸಾದ್ ಅವರು KPCC
ಅಧ್ಯಕ್ಷರಾದಂತವ್ರು ಅಧ್ಯಕ್ಷರು. ಅವ್ರು ಮಾಡ್ತಾರೆ ಹ್ಮ್ ನಾವು ನಿಮ್ ಬೆಂಬಲವಕ್ಕ ಇದೀವಿ ಅಂತ. ಓಕೆ ನಾವು ಜೆಡಿಎಸ್ ಆದವರು ಹ್ಮ್ ಪ್ರತಿಭಟನೆ ಮಾಡಿರ್ಬೋದು, ಕಾರ್ಯಕರ್ತ ತಪ್ಪು ಮಾಡಿರ್ಬೋದು, ಇಲ್ಲ ಅಂತಲ್ಲ. ಹ್ಮ್. ಚಪ್ಲಿಯಲ್ಲಿ ಹೊಡೆದಿರೋದು ಮಾತ್ರ, ಚಪ್ಲಿ ಎಸೆದಿರೋರು ಮಾತ್ರ ಕಾಂಗ್ರೆಸ್ ಅವರೇ. Okay. ಹಾಗಾಗಿ ಇವರು ಪ್ರೊವೋಕ್ ಮಾಡಿದ್ರಿಂದಲೇ ಆ ತರದ ಘಟನೆಗಳು ನಡೆದಿದ್ದು. Okay. ಹಾಗಾಗಿ ಅವರು ಹೈಕಮಾಂಡ್ ಡೆಲ್ಲಿ ಅವರು ಸಮರ್ಥನೆ ಮಾಡ್ಕೊಳಕ್ಕೆ ಅವ್ರ ಪರವಾಗಿದ್ದಾಗ ಹ್ಮ್ ಕಾರ್ಯಕರ್ತರು ಏನೋ ತಪ್ಪು ಮಾಡ್ಬಿಟ್ಟಿದ್ದಾರೆ, Okay. ಮುಂದಕ್ಕೆ ಸರಿಪಡಿಸ್ತೀವಿ ಅಂತ ಕೇಳ್ಬಿಟ್ಟು ಅವ್ರಿಗೆ ನೀನ್ ಮೇಲೆ ತಪ್ಪಾಗ ಮಾಡಬಾರ್ದು ಅಂತ ಕೇಳ್ಲಿಕ್ಕಂತಲೇ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದು ಓಕೆ ನಿಮ್ ಪರವಾಗಿ ನಾವಿದೀವಿ, ಇನ್ ಮುಂದಕ್ಕೆ ಅಚಾನಕ್ ಆಗಿ ಈ ತರ ಘಟನೆಗಳು ಮಾಡಬಾರ್ದು ಅಂತ ತಿಳಿಸ್ಲಿಕ್ಕೆ ಅಂತಂದೇ ಬಂದಿದ್ದು. ನೈತಿಕವಾಗಿ ಅವ್ರ ಧೈರ್ಯ ತುಂಬಿದ್ರೆ, ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರಿಗೂ ನೈತಿಕವಾಗಿ ಧೈರ್ಯ ತುಂಬಕ್ ಬಂದಿದ್ದಾರೆ. ಓಕೆ ಹೀಗಾಗಿ ನಾನ್ ಹೇಳೋದೇನಂದ್ರೆ ಅಚಾನಕ್ ಆಗಿದೆ ಚಿಕ್ಕಬಳ್ಳಾಪುರದ ಈ ಒಂದು ಕ್ಷೇತ್ರವನ್ನ ರಾಜ್ಯ ಮಟ್ಟಕ್ಕೆ ಹ್ಮ್. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹ್ಮ್. ಮತ್ತೊಂದು ಮಗದಂದ್ರಲ್ಲಿ ಈ ಬಿಂಬಿಸುವಂಥದ್ದು ಶಾಸಕರಾದಂತವ್ರು ಹ್ಮ್. ತೊಡೆ ತಟ್ಟೋದಿರ್ಬೋದು, ಹ್ಮ್. ಭುಜ ತಟ್ಟೋದಿರ್ಬೋದು, ಮೀಸೆ ತಿರ್ಬೋದು, ಈ ಓಕೆ ಶಾಸಕರಿಗೆ ಈ ವರ್ತನೆಯ ಇದೆಯಲ್ವಾ, ಹ್ಮ್ ಇದು ಪ್ರೊವೋಕ್ ಮಾಡ್ದಪ್ಪ ಅಂದು. ಇದು Okay. ಅವೆಲ್ಲ ಆದ್ಮೇಲೆ ಸ್ಲಿಪ್ಪರ್ ಎಸ್ತಿದ್ದು. ಅಲ್ಲ, ಒಂದೇನು ಅಂದ್ರೆ ರಾಜಕಾರಣಿಗಳಂತ ಬಂದಾಗ ಅವರು ವೈಯಕ್ತಿಕವಾಗಿ ಆಗಾಗ ಮಾತಾಡ್ಕೊಳ್ತಾರೆ, ಬೈದಾಡ್ಕೊಳ್ತಾರೆ. ಆದ್ರೆ ಆ ಕಾರ್ಯಕರ್ತರು ಕೂಡ ಒಂದಿಷ್ಟು ತಾಳ್ಮೆನ ವಹಿಸ್ಬೇಕಿತ್ತು ಅಂತ ಅನ್ಸುತ್ತೆ. ಹೌದು, ಹೌದು. ಆದ್ರೆ ಅದ್ರಲ್ಲಿ ಇಬ್ರು ಕೂಡ ಅದು ಕೈ ಮೀರಿ ಒಂದಿಷ್ಟು ಎಡವಿದ್ದಾರೆ ಅಂತ ಅನ್ಸುತ್ತೆ ಡೆಫಿನೆಟ್ಲಿ. ಸರ್, ನೀವು ನ್ಯೂಟ್ರಲ್ ಆಗಿ ಈಗ ಪಕ್ಷಾತೀತವಾಗಿ ಮಾತಾಡೋರಾದ್ರೆ, ಒಂದೇನು ಅಂದ್ರೆ ಚಿಕ್ಕಬಳ್ಳಾಪುರ ಜನ ಅಂತ ಬಂದಾಗ ಜನ ಇವತ್ತಿಗೆ ಯಾವ ರೀತಿ ಹೇಳ್ತಿದ್ರೆ ಅಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಬಂದು ತೆಲುಗುವಲ್ಲಿ ಮಾಸ್ ಡೈಲಾಗ್ಗಳನ್ನ ಹೊಡೆದ್ಬಿಟ್ರೆ ಆ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾನೆ ಅಂತ ಜನ. ಅಲ್ಲಿಗೆ ಚಿಕ್ಕಬಳ್ಳಾಪುರ ಜನರಿಗೆ ರಾಜಕೀಯವಾಗಿ ಪ್ರಬುದ್ಧತೆ ಇಲ್ಲ ಅಂತ ಹೇಳಿ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ, ಖಂಡಿತ ಯಾರೋ ಒಂದಷ್ಟು ಜನ ಮಾತಾಡ್ಬೋದು ಡೈಲಾಗ್ಗಳಿಗೆ, ಎಲ್ಲೋ ಒಂದ್ ಕಡೆ ಅದಾಯ್ತು ಇದಾಯ್ತು ಅಂತೇಳಿ. ರಾಜಕಾರಣ ಅಷ್ಟು ಈಸಿಯಾಗಿ ಮಾಡಕ್ಕಾಗಲ್ಲ ಯಾರುನು ಅಷ್ಟೇ. ಓಕೆ ಡೈಲಾಗ್ಗಳಲ್ಲೇ MLA ಆಗಂಗಿದ್ರೆ, MP ಆಗಂಗಿದ್ರೆ, ಪ್ರೈಮ್ ಮಿನಿಸ್ಟರ್ ಆಗಂಗಿದ್ರೆ, CM ಆಗಂಗಿದ್ರೆ ಏನ್ ಬೇಕೋ ಆಗ್ಬಿಡ್ತಾರೆ. ಬಟ್ ಡೈಲಾಗ್ಗಳು ಹೊಡೆದಿರ್ಬೋದು ಪ್ರದೀಪ್ ಈಶ್ವರ್. ಬಟ್ ಏನೇ ಆಗಿರ್ಲಿ, ಮೇನ್ ಮುಖ್ಯವಾಗಿ ಅಂತ ಒಂದು ಡೈಲಾಗ್ಗಳು ಹೊಡೆದು MLA ಆದ್ರು ಅಂತಾರಲ್ಲ, ಅದು ಖಂಡಿತನೂ ಕೂಡ ತಪ್ಪು. ಓಕೆ ಇಲ್ಲಿ ಏನಾಗ್ತದೆ, ಕಾಂಗ್ರೆಸ್ ಭದ್ರಕೋಟೆನೆ, ನಮ್ಮ ಸ್ನೇಹಿತರು ಹೇಳ್ದಂಗೆ ಭದ್ರಕೋಟೆ ಒಂದಿರ್ತದೆ. ಎರಡನೇದಾಗಿ ಏನಾಗ್ತದೆ, ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಹಿಂದೆ ಮಿನಿಸ್ಟರ್ ಆಗಿರ್ತಾರೆ, ಮತ್ತೆ MLA ಕೂಡ ಒಂದ್ 3 ಬಾರಿ ಆಗಿರ್ತಾರೆ. ಅವರು 3 ಬಾರಿ ಆಗಿದ್ದಾಗ ಏನಾಗ್ತದೆ, ಎಲ್ಲೋ ಒಂದು ಕಡೆ ವಿರೋಧಿ ಅಲೆ ಸಾಮಾನ್ಯವಾಗಿ ಎದ್ದಿರ್ತದೆ. ಒಂದಷ್ಟು ಕೆಲಸಗಳು ಮಾಡಿದ್ದಾರೆ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು. ಅದ್ರಲ್ಲಿ ನಾವು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಇರೋ ಸತ್ಯಾಂಶಗಳನ್ನ ನಾವು ಮುಚ್ಚಲಿಕ್ಕೂ ಆಗಲ್ಲ. ಆದ್ರೆ ಇನ್ನೂ ಮಾಡ್ತಕ್ಕಂತ ಕೆಲಸಗಳು ಅವ್ರು ಇದ್ವು. ಈಗ ಕೆಲವೆಲ್ಲಾನು ಏನೋ ಬಸ್ ಸ್ಟ್ಯಾಂಡ್ ಇರ್ಬೋದು, ಇನ್ನೊಂದು ಕೆಲವೆಲ್ಲಾನು ಕೂಡ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಅವ್ರದೇ ಆಗಿರ್ತಕ್ಕಂತ ಹಾರ್ಡ್ ವರ್ಕ್. ಇವಾಗ ವೈದ್ಯಕೀಯ ಕಾಲೇಜ್ ತಂದಿರ್ತಕ್ಕಂಥದ್ದು ಈ ತರ ಎಲ್ಲ ಇದೆ, ಅದನ್ನ ಮಾಡಿದ್ದಾರೆ. ಬಟ್ ಆದ್ರೆ ನಾನ್ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಅವರ ಸೋಲಿಗೆ ಮುಖ್ಯ ಕಾರಣ ಮೊದಲನೇದಾಗಿ ಅವರು ಜನರಿಗೆ ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ಸ್ ಅನ್ನ, ಯಾಕಂದ್ರೆ 3 ಬಾರಿ MLA ಆಗಿದ್ದವರು, 3 ಬಾರಿ MLA ಆದಾಗ ಒಂದು ಇಂಡಸ್ಟ್ರಿಯಲ್ಸ್ ಅನ್ನ ತಗೊಂಬಂದು ಇಲ್ಲಿ ಈ ಭಾಗದಲ್ಲಿ ಮಡಗಿದ್ರೆ ಸುಮಾರು ಸಾವಿರಾರು ಜನಕ್ಕೆ ಉದ್ಯೋಗ ಸಿಗೋದು ಸರ್. ಉದ್ಯೋಗ ಸಿಗ್ತಾ ಇತ್ತು. ಆ ಉದ್ಯೋಗ ಸಿಗೋದ್ರಿಂದ ಏನಾಗ್ತಾ ಇತ್ತು, ಎಷ್ಟೋ ಜನ ಬಡವ್ರ ಮಕ್ಕಳು ಬದುಕುಗಳು ಕಟ್ಕೊಳ್ತಕ್ಕಂತ ಅವಕಾಶ ಸಿಗ್ತಾ ಇತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ, ಅವ್ರು ಮಾಡ್ಲಿಲ್ಲ. ಇಲ್ಲಿವರೆಗೂ ಯಾವುದೇ MLA ಕೂಡ ಇಲ್ಲಿಗೆ ಯಾವುದೇ ಇವಾಗ ಬಂದಿರೋರು ಮಾಡಿಲ್ಲ, ಹಿಂದೆನೂ ಕೂಡ ಮಾಡಿಲ್ಲ. ಅದು ಮಾಡ್ತಕ್ಕಂತ ಪ್ರಯತ್ನ ಆಗ್ಬೇಕಾಗಿತ್ತು. ಇವಾಗ ನೀವು ಕೋಲಾರ ಹೋಗಿ ಸಾಕಷ್ಟು ಇಂಡಸ್ಟ್ರಿಯಲ್ ಇದೆ, ಮತ್ತೆ ನಾವು ಈ ಕಡೆ ಬೆಂಗಳೂರು ಗ್ರಾಮಾಂತರ ಹೋದ್ರು ಕೂಡ ಅಲ್ಲೂ ಕೂಡ ಇದೆ ಸರ್. ಇಲ್ಲಿ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಎಂಟೈರ್ ಡಿಸ್ಟಿಕ್ ಅಲ್ಲಿ ಎಲ್ಲೂ ಇಲ್ಲ ಇಂಡಸ್ಟ್ರಿಯಲ್. ಅದರಲ್ಲಿ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಕೇಂದ್ರ ಬಿಂದು ಇದು ಡಿಸ್ಟಿಕ್, ಇಲ್ಲಿಲ್ಲ. ಹಿಂದೆ ಯಾರಾದ್ರೂ ಆಶ್ವಾಸನೆ ಕೊಟ್ಟಿದ್ರ, ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಈ ರೀತಿಯ ಕಾರ್ಖಾನೆಗಳನ್ನ ಅದು ಹೇಳಿರ್ತಕ್ಕಂತ ಉದಾಹರಣೆಗಳಿದೆ. ಎಲ್ಲಾ ರಾಜಕಾರಣಿಗಳು ಮತ್ತೆ ಜನಪ್ರತಿನಿಧಿಗಳು ಯಾರಾಗಕ್ ಹೋಗಿದ್ರು ಅದೆಲ್ಲ ಹೇಳಿರ್ತಕ್ಕಂತ ಉದಾಹರಣೆ ಇದೆ. ಬಟ್ ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತಂದಿಲ್ಲ, ಯಾವುದೇ ಕಾರಣಕ್ಕೂ ಕಾರ್ಯರೂಪಕ್ಕೆ ತಂದಿಲ್ಲ. ಮತ್ತೆ ಎರಡನೇದಾಗಿ ಏನಾಗ್ತದೆ, JDS ಪಕ್ಷನೇ, ಯಾಕಂದ್ರೆ ಕೆಲವು ಹೇಳ್ಕೊಳಕ್ಕೆ ಹಿಂದೆ ಮುಂದೆ ತುಳಿತಾರೆ. ಎಲ್ಲೋ ಒಂದ್ ಕಡೆ ಆ ಸಮಯದಲ್ಲಿ ಏನಾಗ್ತದೆ, ಸನ್ಮಾನ್ಯ KP ಬಚ್ಚೇಗೌಡರು ಪಾಪ ಪ್ರಬಲ ಆಕಾಂಕ್ಷಿಯಾಗಿ ಅವ್ರದೇ ಆಗಿರ್ತಕ್ಕಂಥ ಇದ್ರಲ್ಲಿ ಎಲ್ಲಾ ರೀತಿಯಲ್ಲೂ ಹಾರ್ಡ್ ವರ್ಕ್ ಮಾಡ್ತಾರೆ. ಆದ್ರೆ ಕೊನೆ ಗಳಿಗೆಯಲ್ಲಿ ಏನಾಗ್ತದೆ, ಹಿಂಗೆ ಸಂಪನ್ಮೂಲದ ಒಂದು ಕೊರತೆ ಆಗಿದ್ದಿದ್ರೆ ಎಲ್ಲ ಒಂದ್ ಕಡೆ ಅವರು ಡಿಸಪಾಯಿಂಟ್ ಆಗ್ತಾರೆ. ಡಿಸಪಾಯಿಂಟ್ ಆದಾಗ ಕೊನೆ ಗಳಿಗೆಯಲ್ಲಿ 11th ಅವರ್ ಅಲ್ಲಿ ಏನಾಗ್ತದೆ ಅಂದ್ರೆ, ಡಾಕ್ಟರ್ ಸುಧಾಕರ್ ಸೋಲೋದಕ್ಕೆ ಮುಖ್ಯ ಕಾರಣ ನಾನು ಹೇಳ್ತಾ ಇರ್ತಕ್ಕಂಥ. ಯಾಕಂದ್ರೆ ನೀವು ಅವ್ರ ಸೋಲು ಹಿಂಗೆ ಅಂತ ಹೇಳಿದ್ರಿಂದ ಯಾಕೆ ಸೋತ್ರು, ಪ್ರದೀಪ್ ಈಶ್ವರ್ ಅವರ ಗೆಲುವು ಅನ್ನೋದಕ್ಕಿಂತ K ಸುಧಾಕರ್ ಅವರ ಸೋಲು ಅಂತ ಹೇಳ್ತಿದ್ರ? ಹೌದೌದು, ಸೋಲು. ಯಾಕಂದ್ರೆ ಆ ದಿನದಲ್ಲಿ ಏನಾಗ್ತದೆ, 11th ಅವರ್ ಅಲ್ಲಿ JDS ನಾನು ಏನು ಸುಮಾರು ಈಗ 45-50 ಸಾವಿರ ರಿಸರ್ವ್ ಇರತಕ್ಕಂತ JDS ವೋಟ್ ಬ್ಯಾಂಕ್ ಇದು. ಅಂತದ್ರಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಕೂಡ ಒಂದು 20 ಸಾವಿರ ಓಟು
ಮಯ 2018 19 ನಮ್ಮ, ಸಾವಿರ 20 ಸಮಥಿಂಗ್ 19 ಸನ್ಮಾನ್ಯ KP ಬಚ್ಚೇಗೌಡರು ತಗೊಂತಾರೆ. ಅದು Okay. ಏನಾಗ್ತದೆ, ಸನ್ಮಾನ್ಯ ಇವರು ಯಾರು ಡಾಕ್ಟರ್ ಈಗ ಸಂಸದರು ಏನಿರ್ತಾರೆ ಆ ಸಮಯದಲ್ಲಿ ಅಭ್ಯರ್ಥಿ ಬಿಜೆಪಿಯಿಂದ ಅವ್ರನ್ನ ಸೋಲ್ಸ್ಲೇಬೇಕು. ಎಲ್ಲೋ ಒಂದು ಕಡೆ ಈಗ ಕೆಲವೆಲ್ಲಾನು ಅದು ಇದು ಈಗ ಏನೋ ಕಾರ್ಯಕರ್ತರು ಅವ್ರು ಹೇಳೋದು ಕಾರ್ಯಕರ್ತರು ಬರ್ತಾರೆ, ಅವ್ರು ನಮ್ಮ ಕಾರ್ಯಕರ್ತರು ದುಡ್ದಿರೋರು ಬಂದಾಗ ನಾನು FIR ಮಾಡಿಸಿದ್ದೀನಿ ಅಥವಾ ಇನ್ನೊಂದು ಈ ರೀತಿ ಮಾಡ್ತಕ್ಕಂತ ಒತ್ತಡಗಳು, ಅದು ವಿರೋಧಿ ಅಲೆ ಆಗ್ಬಿಡ್ತದೆ ಅವ್ರಿಗೆ. ಅವ್ರ ಪಕ್ಷದಿಂದ ಹಿಡಿದು ಕಾಂಗ್ರೆಸ್ ಇಂದ ಹಿಡಿದು JDS ಇಂದ ಹಿಡಿದು ಕೊನೆಗೆ ಒಂದು ಬದಲಾವಣೆ ಮಾಡ್ಲೇಬೇಕು ಅಂತಕ್ಕಂತ ಗಟ್ಟಿ ನಿರ್ಧಾರ. ಇದು ಪ್ರದೀಪ್ ಈಶ್ವರ್ ಅವ್ರ ಹಾರ್ಡ್ ವರ್ಕ್, ಅದು ಎಷ್ಟು ಮಾತ್ರ ಅವರೇ ಹೇಳ್ತಾರೆ, ನಾನು ಅಚಾನಕ್ ಆಗಿ ಗೆದ್ದಿದ್ದೀನಿ, ನಾನು ಲಾಟ್ರಿ ಮೇಲೆ ಮತ್ತೆ ನಾನು ಇಮೇಜಿನೇ ಮಾಡ್ಕೊಂಡಿಲ್ಲ ಅಂತೇಳಿ. ಆದ್ರೆ ಇಲ್ಲಿ ಜನರು ಮನ್ಸ್ ಮಾಡಿರೋದು, ಪ್ರದೀಪ್ ಈಶ್ವರ್ ಮನ್ಸ್ ಮಾಡಿರೋದಲ್ಲ ಇದು. ಒಂದು ಸುಧಾಕರ್ ಅವ್ರನ್ನ ಸೋಲಿಸಬೇಕು ಅನ್ನುವಂತ ಮನೋಭಾವನೆ ಹೊತ್ತಿಗೆ ಜನರಲ್ಲಿ ಇರಬಹುದು. ಒಂದು ಎರಡನೇದೇನು ಅಂದ್ರೆ JDS ಗೆ ಏನು ಓಟು ಮತ ಬ್ಯಾಂಕ್ ಇತ್ತು, ಆ ಮತ ಬ್ಯಾಂಕ್ ಪ್ರದೀಪ್ ಈಶ್ವರ್ ಪರವಾಗಿ ಅಥವಾ ಕಾಂಗ್ರೆಸ್ ನ ಪರವಾಗಿ ಏನು ವಾಲಿದ್ದಕ್ಕೆ ಅವತ್ತಿಗೆ ಸುಧಾಕರ್ ಸೋತರು ಅನ್ನೋದು ನಿಮ್ಮ ವಾದ. ಸರ್, ಮತ್ತೊಂದು ಅವ್ರಿಗೆ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಯಾಕಂದ್ರೆ ಒಂದು ಜಿಲ್ಲೆ ಅಂತ ಬಂದಾಗ ಹಲವಾರು ಜಾತಿಗಳಿರುತ್ತೆ. ಅಂಡ್ ಇಲ್ಲಿನ ಜಾತಿ ಆ ಒಂದು ನೋಡಿದಾಗ ಕಾಂಪೋಸಿಷನ್ ನೋಡಿದಾಗ SC/ST ಗಳ ಸಂಖ್ಯೆ ಜಾಸ್ತಿ ಇದೆ, ಅದಂದ್ರೆ ಏನು ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಇದೆ, ಬಲಿಜರ ಸಂಖ್ಯೆ ಜಾಸ್ತಿ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಇತ್ತೀಚೆಗೆ ಯಾವ್ದು ಕೂಡ ದೊಡ್ಡ ಮಟ್ಟದಲ್ಲಿ ಈ ಜಾತಿ ರಾಜಕಾರಣ ಅಥವಾ ಜಾತಿಗಳ ನಡುವೆ ರಾಗದ್ವೇಷ ಏನು ಕಂಡಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಏನು ಕೆಂಪೇಗೌಡ ಜಯಂತಿ ದಿನ ಗಲಾಟೆ ನಡೆಯುತ್ತಲ್ಲ, ಅದರಿಂದ ಏನಾದ್ರೂ ಚಿಕ್ಕಬಳ್ಳಾಪುರದಲ್ಲಿ ಜಾತಿಗಳ ನಡುವೆ ಏನಾದ್ರೂ ಗೊಂದಲ ಅಥವಾ ಏನು ಈ ಒಂದು ರಾಗದ್ವೇಷ ಏನಾದ್ರೂ ಉಂಟಾಗುತ್ತೆ ಅಂತ ಅನ್ಸುತ್ತೆ? ಸರ್, ಇಲ್ಲ ನಾನು ಈಗಾಗ್ಲೇ ತಾವ್ ಹೇಳ್ದಂಗೆ ಹಿಂದೆ ಯಾವುದೇ ರೀತಿಯಲ್ಲೂ ಕೂಡ ಬಂದಿಲ್ಲ. ಸಣ್ಣ ಪುಟ್ಟ ಅಲ್ಲಲ್ಲಿ ಬಂದಿರ್ಬೋದು, ಬಟ್ ಅದನ್ನ ಅಲ್ಲೇ ಬಿಟ್ಕೊಂಡು ಹೋಗಿದೆ. ಇವತ್ತು ರಾಜಕಾರಣದಲ್ಲಿ ನೋಡಿ, ಯಾರು ಹೇಳಲ್ಲ, ರಾಜಕಾರಣದಲ್ಲಿ ಇರೋದೇ ಜಾತಿ ಬಲ. ಇವತ್ತು ನಡೀತಾ ಇರೋದು ಒಬ್ಬ MLA ಆಗ್ಬೇಕಾದ್ರೆ ಅಥವಾ ಇನ್ನೊಂದ್ ಆಗ್ಬೇಕಾದ್ರೆ ಆ ಕ್ಷೇತ್ರದಲ್ಲಿ ಅವರು ಹಣಬಲ ಎಷ್ಟಿದೆ ಅಥವಾ ತೋಳ್ಬಲ ಎಷ್ಟಿದೆ ಮತ್ತೆ ಜಾತಿ ಬಲ ಎಷ್ಟಿದೆ ಅಂತಕ್ಕಂಥದ್ರ ಮೇಲೆ ಬಿ ಫಾರಂ ಕೊಡ್ತಕ್ಕಂಥದ್ದು ನಡೀತಕ್ಕಂಥದ್ದು. ಅದನ್ನ ನಾನು ಅಲ್ಲಿಗೆಳಿಯಲ್ಲ, ಆಗೋದೇ ಅದ್ರ ಮೇಲೆನೆ ಇದೆ. ಜಾತಿ ರಾಜಕಾರಣ ಅಂತೂ ಖಂಡಿತವಾಗ್ಲೂ ಇದೆ. ಆದ್ರೆ ವೈಯಕ್ತಿಕವಾಗಿ ಜಾತಿ ರಾಜಕಾರಣ ತಗೊಂಡು ಎಲ್ಲೋ ಒಂದ್ ಕಡೆ ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ನಾನು ಖಂಡಿತವಾಗ್ಲೂ ಕೂಡ ವಿರೋಧಿಸ್ತೀವಿ. ಯಾಕಂದ್ರೆ ನಾವೆಲ್ಲ ಅಣ್ಣ ತಮ್ಮಂದ್ರು, ಎಲ್ಲಾ ಜಾತಿ, ಎಲ್ಲಾ ಸಮುದಾಯ, ಎಲ್ಲಾ ಧರ್ಮದವರು, ನಾವು ಒಬ್ರಿಗೊಬ್ರು ಹಾಕೋಬೇಕಾಗ್ತದೆ ಕಷ್ಟ ಸುಖಗಳಿಗೆ ಅಥವಾ ಸಿಕ್ಕದಾಗ ಮಾತಾಡ್ಬೇಕಾಗ್ತದೆ. ಅಂತ ವಾತಾವರಣ ನಿರ್ಮಾಣ ಆಗ್ಬೇಕು. ಇವಾಗ ನನಗೇನೋ ಒಂದು ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಜನರ ಮಧ್ಯೆ ನಾನೇನೋ ಒಂದು ಅಲ್ಲೇನೋ ಒಂದು ತರಲೆ ಕೆಲಸ ಮಾಡಿ ಇನ್ನೊಂದು ಮಾಡಿ ನ್ಯೂಸೆನ್ಸ್ ಮಾಡಿ ಅದನ್ನ ಅಡ್ವಾಂಟೇಜ್ ತಗೊಳ್ಳಂತಕ್ಕಂತ ಯಾರಾದ್ರೂ ರಾಜಕಾರಣಿಗಳಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಖಂಡಿತವಾಗಿ ಖಂಡಿಸ್ತೀನಿ, ಮತ್ತೆ ಹೋರಾಟನೂ ಕೂಡ ಮಾಡ್ತೀನಿ ಅವ್ರ ವಿರುದ್ಧ. ಯಾಕೆಂದ್ರೆ ಜನರು ಇಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದಾರೆ. ತಮ್ಮ ಸ್ವಾರ್ಥಗಳಿಗೋಸ್ಕರ ಯಾವುದೇ ಪಕ್ಷದ ರಾಜಕಾರಣಿ ಆಗ್ಬೋದು, ತಮ್ಮ ಸ್ವಾರ್ಥಗಳಿಗೋಸ್ಕರ ಏನಾದ್ರೂ ನೀವು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಲು ಅಡ್ವಾಂಟೇಜ್ ತಗೊಂಡು ಅದರಿಂದ ನಾವೇನೋ MLA ಆಗ್ಬೇಕು ಮತ್ತೊಂದ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಆಗ್ಲಿ ಹೊರಟ ನಿಟ್ಟಿನಲ್ಲಿ ಹೋದ್ರೆ ಖಂಡಿತವಾಗ್ಲೂ ಕೂಡ ಹೋರಾಟ ಕೈಗೆತ್ಕೊಂತೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ರಾಜಕಾರಣ ಬರಬಾರ್ದು. ಯಾವುದೇ ಆಗ್ಲಿ ಇವತ್ತು ಒಕ್ಕಲಿಗ ಸಮುದಾಯ ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ನಾವು ಅನ್ಯೂನ್ಯವಾಗಿ ಕೇಳ್ಪಟ್ಟೆ. ಇನ್ನೊಂದು ಕೆಲ ದಿನಗಳಲ್ಲಿ ಒಕ್ಕಲಿಗ ಸಂಘದವರೆಲ್ಲ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಕ್ಕಲಿಗ ಸಂಘದವರು ಏನೋ ಇತ್ತೀಚೆಗೆ ಮಾತಾಡಿದ್ರು ಪ್ರದೀಪ್ ಈಶ್ವರ್ ಕುರಿತಾಗಿ. ಈಗ ಬಲಿಜ ಕಮ್ಯುನಿಟಿ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮಾಡ್ಬೇಕು ಅಂತ ಇದ್ದಾರೆ ಅಂತ. ಸರ್, ಈಗ ಸಂಘಗಳು ಮಾಡ್ಕೊಳ್ಳಿ, ನಂದು ಅಭ್ಯಂತರ ಇಲ್ಲ. ಸಂಘ ಅಂತ ಬಂದಾಗ ಅವ್ರು ಮಾಡ್ಕೊಳ್ಳಿ. ಬಟ್ ರಾಜಕಾರಣಿ ಅದ್ರಲ್ಲಿ ಯಾರಾದ್ರೂ ಇನ್ವಾಲ್ವ್ ಆಗಿ ಏನಾದ್ರು ಅದನ್ನೇನಾದ್ರೂ ಬೇರೆ ರೀತಿಯಲ್ಲಿ ತಗೊಳ್ಳೋಂಗಿದ್ರೆ ಖಂಡಿತವಾಗ್ಲೂ ಕೂಡ ನಾನು ವಿರೋಧ ಮಾಡ್ತೀನಿ. ಮತ್ತೆ ಅದಕ್ಕೆ ಹೋರಾಟನೂ ಕೂಡ ನಾವು ಕೈಗೆತ್ಕೊಂತೀವಿ. ಸಂಘಗಳು ಮಾಡ್ಲಿ. ಈಗ ಬಲ್ದಿಗ ಸಂಘ ಇದೆ, ಅವ್ರಿಗಾಗಿರ್ತಕ್ಕಂತ ಅನ್ಯಾಯನ ಖಂಡಿಸ್ಲಿ, ತಪ್ಪೇನಿಲ್ಲ. ಅದು ಅವರ ಹಕ್ಕುನು ಕೂಡ. ಇವರು ಇದಾರೆ, ಯಾರು ಒಕ್ಕಲಿಗ ಸಮುದಾಯನೂ ಕೂಡ ಸಂಘ ಇದೆ, ಅವ್ರ ಏನಾದ್ರು ಅನ್ಯಾಯ ಆಗಿದ್ರೆ ಖಂಡಿಸ್ಲಿ. ಈ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ಮಾಡ್ಲಿ. ಬಟ್ ರಾಜಕಾರಣಿಗಳು ಬಂದು ಅದ್ರಲ್ಲಿ ಇನ್ವಾಲ್ವ್ ಆಗಿ ಎಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ಬಿಂಬಿಸ್ಕೊಂಡು ಅಡ್ವಾಂಟೇಜ್ಗಳು ತಗೊಳಕ್ ಹೋದ್ರೆ ಖಂಡಿತವಾಗ್ಲೂ ಕೂಡ ಈ ಕ್ಷೇತ್ರದ ಸಾಮಾನ್ಯ ಜನರು ಸೂಕ್ಷ್ಮವಾಗಿ ಗಮನಿಸ್ತಾ ಇದಾರೆ. ಈಗಾಗ್ಲೇ ನನಗ್ ಬಂದ ಮಾಹಿತಿ ಏನಂದ್ರೆ, ಅದೆಷ್ಟು ಮಾತ್ರ ನಿಜನೋ ಸುಳ್ಳೋ ಗೊತ್ತಿಲ್ಲ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪ್ರೊಟೆಸ್ಟೇ ಮಾಡೋದ್ ಬೇಡ ಅಂತ ಹೇಳಿದ್ದಾರೆ. ನನಗ್ ಬಂದ ಮಾಹಿತಿ ಪ್ರಕಾರ ಅದು ದೊಡ್ಡ ಗುಣ. ಸನ್ಮಾನ್ಯ ಕುಮಾರಣ್ಣವ್ರಂದ್ರೆ, ಸನ್ಮಾನ್ಯ ದೇವೇಗೌಡರು ಅಂದ್ರೆ ಅವ್ರದೇ ಆಗಿರ್ತಕ್ಕಂತ ಒಂದು ವ್ಯಕ್ತಿತ್ವನ ಎಲ್ಲೂ ಕೂಡ ಸಿಲ್ಲಿ ಆಗ್ಬಿಟ್ಟು ಏನೋ ಸ್ವಾರ್ಥ ಅದು ಇದು ಮಾಡಲ್ಲ. ಏನೇ ಆಗ್ಲಿ, ಕಷ್ಟ ಬರ್ಲಿ ಸಹಿಸ್ಕೊಂತಾರೆ, ಸುಖ ಬರ್ಲಿ ಜನ ಏನೋ ಇದ್ ಮಾಡ್ತಾರೆ. ಅಂತ ಒಂದು ವ್ಯಕ್ತಿತ್ವ ನನಗೇನು ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಇರೋ ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಅಂತ ಅಂತವ್ರು ಆ ಮಾತು ಹೇಳ್ಬೇಕಾದ್ರೆ ಎಷ್ಟು ದೊಡ್ಡತನದಲ್ಲಿ ಯತ್ನ ಮಾಡಿರ್ಬೇಕು. ಅಲ್ಲಿನ ಜನರು ಪಾಪ ಸಾಮಾನ್ಯರ ಜನಸ್ಥಿತಿ ಇಲ್ಲಿ ನಾನು ಹೇಳ್ದಲ್ಲ, ಲೀಡರ್ಗಳೆಲ್ಲ ಚೆನ್ನಾಗಿರ್ತಾರೆ. ನಾಳೆ ದಿನ ಸರ್ ಈಗಾಗಲೇ 2000 ನವೀನ್ ಕಿರಣ್ ಅವರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು ಸರ್, ನಮ್ಮ ಸ್ನೇಹಿತರೆ. ಅವರು ಪಾಪ ನಿಂತಿರ್ತಾರೆ, ಅವ್ರ ಕಮ್ಯುನಿಟಿ ಅವರೇ ಒಬ್ರು ಸತ್ತೋಗ್ಬಿಡ್ತಾರೆ ಹಿಂಗೆ ಅಲ್ಲಿ ದಂಧಲೆ ಮಾಡಿ ಇಲ್ಲೇ ಪೊಲೀಸ್ ಸ್ಟೇಷನ್ ಹತ್ರ. ಯಾರು ಸರ್ ಆಗ್ತಾರೆ ಅವ್ರಿಗೆಲ್ಲಾನು? ಹಾಗಾಗಿ ದಯವಿಟ್ಟು ಕೂಡ ನಾನು ಎರಡು ಕೈ ಜೋಡಿಸಿನೂ ಕೂಡ ಎಲ್ಲಾ ರಾಜಕಾರಣಿಗಳಲ್ಲಿ ಪಕ್ಷದಲ್ಲಿ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಕೂಡ ಈಗಾಗ್ಲೇ ಏನೋ ಅಚಾನಕ್ ಆಗೋಗಿದೆ, ಅದು ಕಾನೂನಿದೆ, ಕಾನೂನು ಕ್ರಮ ತಗೊಂತದೆ. ದಯವಿಟ್ಟು ಕೂಡ ನಿಮ್ ಪಾಡಿಗೆ ನೀವಿದ್ದು ನಡ್ರಿ ಸನ್ಮಾನ್ಯ ಸಂಸದರೇ, ನಡ್ರಿ ಸನ್ಮಾನ್ಯ ಶಾಸಕರೇ, ಹಳ್ಳಿಗಳಲ್ಲಿ ಇವತ್ತು ಕಾರ್ಮಿಕರು
ಶಾಸಕರು ರೈತರು ಇನ್ನೊಂದು ಇದ್ಯಾವ್ದೋ ರಚ್ಚ ನೀರು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದ್ ಮಾಡ್ತಾ ಇದಾರೆ, ನಮ್ಗೆ ಶಾಶ್ವತ ನೀರು ಬರ್ಲಿಲ್ಲ, ಜೊತೆಗೆ ಯಾವ್ದೋ ಇದರಿಂದ ಯಾವ್ದೋ ಆಂಧ್ರದಿಂದ ನೀರು ಬಂದಿಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು ಕೃಷ್ಣಾ ನದಿ ನೀರು, ಅದ್ರ ಬಗ್ಗೆ ಗಮನ ಕೊಡಿ. ಸಾಕಷ್ಟು ಸಮಸ್ಯೆಗಳಿದೆ ರೈತರದ್ದು, ಇವತ್ತು ಅದ್ರ ಬಗ್ಗೆ ಗಮನ ಕೊಡ್ರಿ. ಕಾರ್ಮಿಕರ ಸಮಸ್ಯೆ ಇದೆ, SC ST ಗಳು ಎಲ್ರದ್ದು ಸಮಸ್ಯೆ ಇದೆ, ಎಲ್ಲಾ ಜಾತಿ ವರ್ಗದ ಬಡವರ ಸಮಸ್ಯೆಗಳಿದೆ. ಅದರ ಕರ ಗಮನ ಕೊಟ್ಟು ನೀವು ಈ ಹೋರಾಟನ ಇದ್ರ ಬದಲು ಅದು ಹೋರಾಟ ರಾಜಕಾರಣಿಗಳು ಮಾತ್ರ ಹೇಳ್ತಾ ಇದ್ದೀನಿ, ಸಂಘಗಳಿಗೆಲ್ಲ ಅದ್ರ ಬಗ್ಗೆ ನೀವು ಹೋರಾಟ ಜನರ ಹತ್ರ ಹೋಗಿ ಅವ್ರಿಗೆ ಏನ್ ನ್ಯಾಯ ಕೊಡಿಸ್ಬೇಕು ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ. ಜನ ಆಯ್ಕೆ ಮಾಡಿದ್ದಾರೆ. ಅದು ಬಿಟ್ಟು ರಾಜಕಾರಣ ಮಾಡ್ಕೊಂಡು ಏನಾದ್ರು ನೀವು ಕೂತಿದ್ದೀರಿ ಅಂದ್ರೆ ನಾಳೆ ದಿನ ಹಳ್ಳಿಗಳಲ್ಲಿ ಪಾಪ ದಂಗೆಗಳು, ಪಾಪ ಅಲ್ಲಲ್ಲೇ ಗಲಭೆಗಳಾಗ್ತದೆ. ಗಲಭೆಗಳಾಗೋದ್ರಿಂದ ಪಾಪ ಅವ್ರ ಕುಟುಂಬಗಳು, ಅವ್ರ ತಂದೆ ತಾಯಿಗಳು, ಅವ್ರ ಕುಟುಂಬನೇ ಪಾಪ ಬೀದಿಗೆ ಬೀಳ್ತಾರೆ. ಪಾಪ ಒಂದು 9 ತಿಂಗಳು ಮಗು ಎತ್ತಿ ಬೆಳೆಸಿ ದೊಡ್ಡದಾಗಿ ಬಿಟ್ಟು ಏನೋ ಯಾವ್ದೋ ಒಂದು ಪಕ್ಷದಲ್ಲಿ ನನ್ನ ಮಗ ಏನೋ ಗುರ್ಸ್ಕೊಳ್ಳಿ ಅಂತ ಬಿಟ್ಟಾಗ ಅಲ್ಲಿ ಅಚಾನಕ್ ಆದ್ರೆ ಇಡೀ ಪಾಪ ಅವರು ಕುಟುಂಬನೇ ಸಫರ್ ಆಗ್ತದೆ. ಅಂತದಕ್ಕೆ ದಯವಿಟ್ಟು ಕೂಡ ಯಾರನ್ನು ಕೂಡ ನೀವು ಆಸ್ಪದ ಕೊಡ್ಬೇಡ್ರಿ. ಮುಂದೆ ನೀವು ನಡ್ರಿ, ಕಷ್ಟ ಸುಖಗಳಿಂದ ಬೇಕಾದ್ರೆ ನಮ್ಮನ್ನು ಕರೀರಿ, ಬರ್ತೀವಿ. ಆಗಿರ್ತಕ್ಕಂತ ಸೇವೆ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿ ಪಾಪ ಜನರಿಗೆ ಅವಶ್ಯಕತೆ ಮಾಡಂತ ಕೆಲಸ ಮಾಡ್ಕೊಡೋಣ.